ನಮಸ್ಕಾರ ಸ್ನೇಹಿತರೆ, ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ರೀಸೆಂಟಾಗಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೆಯಿತು ಸೆಪ್ಟೆಂಬರಲ್ಲಿ 2020. ಸೊ ಈ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆಯನ್ನು ನಾವು ಇವತ್ತು ಸಾಲ್ವ್ ಮಾಡೋಣ. ಸೊ ಒಂದನೇ ಪ್ರಶ್ನೆ ಹೇಗಿದೆ: ಇನ್ಸ್ಟಾಲಿಂಗ್ ಅನ್ವಾಂಟೆಡ್ ಸಾಫ್ಟ್ವೇರ್ ವಿತೌಟ್ ದಿ ನಾಲೆಜ್ ಆಫ್ ದಿ ಯೂಸರ್ ಆಫ್ ದಿ ಕಂಪ್ಯೂಟರ್ ಆ್ಯಂಡ್ ದ ಸ್ಟೀಲಿಂಗ್ ಇಂಟರ್ನೆಟ್ ಯೂಸೇಜ್ ಡಾಟಾ ಆ್ಯಂಡ್ ಅದರ್ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಈಸ್ ನೋನ್ ಆ್ಯಸ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಿ, ಸ್ಪೈವೇರ್ ಅಂತ ಕರೆಯುತ್ತಾರೆ. ಸೊ ಮೀನಮಟ ಎಂಬ ರೋಗ ಯಾವ ಲೋಹದಿಂದ ಆಗುತ್ತದೆ? ಮೀನಮಟ ಡಿಸೀಸಸ್ ಈಸ್ ಕಾಸ್ಡ್ ಬೈ ವಿಚ್ ಮೆಟಲ್? ಸೊ ಸರಿಯಾದ ಉತ್ತರ ಮರ್ಕ್ಯೂರಿ ಅಥವಾ ಪಾದರಸ. ಸೊ ಸರಕು ಮತ್ತು ಸೇವಾ ತೆರಿಗೆಯ ಒಂದು ಡ್ಯಾಶ್ ಎಂದು ಕರೀತಾರೆ. ಸೊ ಇಲ್ಲಿ ನೋಡಿ ಗೆಳೆಯರೆ, ಈಗ ನೀವು ಇಲ್ಲಿ ಈ ಪ್ರಶ್ನೆ ಸ್ವಲ್ಪ ಸರಿಯಾಗಿ ನೋಡಬೇಕು. ಇಲ್ಲಿ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತ ಕೇಳಿದ್ದಾರೆ, ಈಸ್ ಆನ್ ಅಂತ ಕೇಳಿದ್ದಾರೆ, ಅಂದರೆ ಜಿ ಎಸ್ ಟಿ ಅಂದರೆ ಏನು ಅಂತ ಬಂದಿದೆ. ಇಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂದರೆ, ಇದು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕೇಳಿದ್ದಾರೆ, ಇದು ಇಂಡೈರೆಕ್ಟ್ ಟ್ಯಾಕ್ಸ್ ಅಥವಾ ಪಾರ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಥವಾ ನನ್ ಆಫ್ ದಿ ಟ್ಯಾಕ್ಸಲ್ಲಿ ಎಷ್ಟು ಟೈಪ್ಸ್ ಇದೆ ಅಂದರೆ ಡಿ ಟಿ ಅಂತ ಬರುತ್ತೆ, ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಇದು ಡಿ ಟಿ. ಸೊ ಡಿ ಟಿ, ಇದು ಡಿ ಟಿ, ಇದು ಐ ಟಿ, ಇದು ಪಿ ಐ ಟಿ, ಇದು ಪಾರ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್. ಸೊ ಇಲ್ಲಿ ಗೂಡ್ ಸರ್ವಿಸ್ ಟ್ಯಾಕ್ಸ್ ಈಸ್ ವಾಟ್ ಅಂತ ಕೇಳಿದ್ದಾರೆ, ಜಿ ಎಸ್ ಟಿ ಈಸ್ ವಾಟ್. ಇದು ಇದರಲ್ಲಿ ಯಾವುದೂ ಅಲ್ಲ. ಜಿ ಎಸ್ ಟಿ ನಾವು ಗೂಡ್ಸಿಗೆ ಕಟ್ತೀವಿ, ಸೊ ಇದರಲ್ಲಿ ಯಾವುದೂ ಅಲ್ಲ. ಡೈರೆಕ್ಟ್ ಟ್ಯಾಕ್ಸ್ ಕಟ್ಟಲ್ಲ, ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ಟಲ್ಲ, ಪಾರ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ. ಇದು ಬಂದುಬಿಟ್ಟು ಜಿ ಎಸ್ ಟಿ ಟ್ಯಾಕ್ಸ್, ಅಂದರೆ ನಾವು ಗೂಡ್ಸಿಗೆ ಕಟ್ಟಿರ್ತೀವಿ. ಸೊ ಇಲ್ಲಿ ಯಾವುದೂ ಇಲ್ಲ. ಸೊ ಇದು ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್: ದ ಟರ್ಮ್ CRR ಇನ್ ದ ಕಾಂಟೆಕ್ಸ್ಟ್ ಆಫ್ RBI ಮಾನಿಟರಿ ಪಾಲಿಸಿ ಸ್ಟ್ಯಾಂಡ್ಸ್ ಫಾರ್? ಅಂದರೆ CRR ಲಾಂಗ್ ಫಾರ್ಮ್ ಏನಂತ ಕೇಳಿದ್ದಾರೆ. ಸೊ CRR ಲಾಂಗ್ ಫಾರ್ಮ್ ಅಂದರೆ ಕ್ಯಾಶ್. ಇದು ಸರಿಯಾದ ಉತ್ತರ ಎ, ಕ್ಯಾಶ್ ರಿಸರ್ವ್ ರೇಷಿಯೋ. ಸೊ ಐದನೇ ಪ್ರಶ್ನೆಗೆ ಹೋಗೋಣ. ದ ಟರ್ಮ್ NPA ಆ್ಯಂಡ್ ಸ್ಟ್ರೆಸ್ಡ್ ಅಸೆಸ್ಟ್ ಇನ್ ದಿ ಫೈನಾನ್ಷಿಯಲ್ ಸೆಕ್ಟರ್ ರೆಫರ್ಸ್ ಟು ಅಂತ ಕೇಳಿದ್ದಾರೆ. ಇದು NPA ಅಂದರೆ ಏನು ಗೊತ್ತಾ? ನಾನ್ ಪರ್ಫಾರ್ಮಿಂಗ್ ಅಸೆಸ್ಟ್ ಅಂತ ಬರುತ್ತೆ. NPA ಅಂದರೆ ಇಲ್ಲಿ ನಾನು ಲೇಬಲ್ ಮಾಡ್ತೀನಿ, ನಾನ್ ಪರ್ಫಾರ್ಮಿಂಗ್ ಅಸೆಸ್ಟ್ ಅಂತ ಬರುತ್ತೆ ಇದು. ಸೊ ಇದು ಮತ್ತು ಸ್ಟ್ರೆಸ್ ಅಸೆಸ್ಟ್ ಅಂತ ಕೇಳಿದ್ದಾರೆ. ಸ್ಟ್ರೆಸ್ ಅಸೆಸ್ಟ್ ಇಲ್ಲಿ ಫೈನಾನ್ಷಿಯಲ್ ಸೆಕ್ಟರಲ್ಲಿ ಯಾವುದಕ್ಕೆ ರೆಫರ್ ಮಾಡ್ತಾರೆ ಅಂದರೆ ಸರಿಯಾದ ಉತ್ತರ ಬ್ಯಾಂಕಿಗೆ ರೆಫರ್ ಮಾಡ್ತಾರೆ, ಸರಿಯಾದ ಉತ್ತರ. ಸೊ ಇದು ಕಂಪ್ಲೀಟಾಗಿ 5 ಕ್ವಶನ್ ನಾವು ಇವಾಗ ಸಾಲ್ವ್ ಮಾಡಿದ್ವಿ. ಸೊ ಆಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಹೀಗಿದೆ ಗೆಳೆಯರೆ, 6ನೇ ಪ್ರಶ್ನೆ: ಇನ್ ದ ಫುಡ್ ಚೈನ್ ಗ್ರಾಸ್ ಈಟಿಂಗ್ ದಿ ಸ್ಪೀಸೀಸಸ್ ಆರ್ ನೋನ್ ಆ್ಯಸ್? ಅಂದರೆ ಖ್ಯಾತ ಶ್ರೇಣಿಯ ಫುಡ್ ಚೈನಲ್ಲಿ ಹುಲ್ಲು ತಿನ್ನುವ ಪ್ರಾಣಿ ಜಾತಿಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಪ್ರೈಮ್ ಕನ್ಸ್ಯೂಮರ್ಸ್ ಅಂತ. ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರೈಮ್ ಕನ್ಸ್ಯೂಮರ್ಸ್. ಇದಕ್ಕೆ ಆಲ್ಸೋ ಕಾಲ್ಡ್ ಆಸ್ ಪ್ರೈಮ್ ಕನ್ಸ್ಯೂಮರ್ಸಿಗೆ ಏನಂತ ಕರೀತಾರೆ? ಹರ್ಬಿವರ್ಸ್ ಅಂತ ಕರೀತಾರೆ. ನಿಮಗೆ ಮತ್ತೆ ನೆಕ್ಸ್ಟ್ ಕ್ವಶನಲ್ಲಿ ನೀವು ಕನ್ಫ್ಯೂಸ್ ಆಗೋದೇ ಅದಿರಲಿ ಅಂತ ಹೇಳ್ತಿದ್ದೀನಿ. ಪ್ರೈಮ್ ಇಲ್ಲಿ ಹರ್ಬಿವರ್ಸ್ ಅಂತ ಬಂದಿದ್ರು ಸರಿಯಾದ ಉತ್ತರ ಆಗಿರೋದು, ಮತ್ತು ಈ ಉತ್ತರ ಬಂದಿದ್ರು ಸರಿಯಾದ ಉತ್ತರ, ಹರ್ಬಿವರ್ಸ್ ಅಂತಲೂ ಕರೀತಾರೆ. ಸೊ ಪ್ರೈಮ್ ಇದು ಸರಿಯಾದ ಉತ್ತರ. ಸೊ 7ನೇ ಪ್ರಶ್ನೆ: ವಿಚ್ ಬ್ಲಡ್ ಗ್ರೂಪ್ ಈಸ್ ಕಾಲ್ಡ್ ಆಸ್ ಎ ಯೂನಿವರ್ಸಲ್ ಡೋನರ್? ಇದು ಸಾಮಾನ್ಯವಾಗಿ ಕೇಳ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ. ಯಾವ ಬ್ಲಡ್ ಗ್ರೂಪನ್ನು ಯೂನಿವರ್ಸಲ್ ಡೋನರ್ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಇದು ಈಸಿಯೆಸ್ಟ್ ಕ್ವಶನ್, O ನೆಗೆಟಿವ್. ಇವರು ಯಾವುದೇ ಯೂನಿವರ್ಸಲ್ ಡೋನರ್ ಅಂದರೆ ನಿಮಗೆಲ್ಲ ತಿಳಿದ ಹಾಗೆ ಇವರು ಯಾವುದೇ ಗ್ರೂಪಿನ ಸಂಬಂಧಪಟ್ಟವರಿಗೂ ಇವರು ಬ್ಲಡ್ಡನ್ನು ಡೊನೇಟ್ ಮಾಡ್ಬೋದು. ಸೊ ಇದಕ್ಕೆ ಯೂನಿವರ್ಸಲ್ ಬ್ಲಡ್ ಡೋನರ್ಸ್ ಅಂತ ಕರೀತಾರೆ. ಸೊ 8ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ಆಸ್ ನಾನ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಗೆಳೆಯರೆ, ನೀವು ಇಲ್ಲಿದೆ ಪ್ರಶ್ನೆ, ನಾನ್ ಅಂತ ಇದೆ, ಇದು ನೀವು ನೆನ್ಪಿಟ್ಕೋಬೇಕು. ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಎನರ್ಜಿ ಅಂತ ಕೇಳಿದ್ದಾರೆ. ದಯವಿಟ್ಟು ನೀವು ಕರೆಕ್ಟಾಗಿ ಪ್ರಶ್ನೆ ಓದಬೇಕು. ಕೆಳಗಿನ ಯಾವುದು ನವೀಕರಿಸಲಾದ ಶಕ್ತಿಯ ಮೂಲ ಅಂತ ಕೇಳಿದ್ದಾರೆ. ನಿಮಗೆ ಒಂದು ಸತಿ ಇಂಗ್ಲೀಷಲ್ಲಿ ಕನ್ಫ್ಯೂಸ್ ಆದರೆ ಕನ್ನಡದಲ್ಲಿ ಓದಬೇಕು, ಕನ್ನಡದಲ್ಲಿ ಕನ್ಫ್ಯೂಸ್ ಆದರೆ ಇಂಗ್ಲೀಷಲ್ಲಿ ಓದಬೇಕು. ಸೊ ಸರಿಯಾದ ಉತ್ತರ ಕೋಲ್ ಎನರ್ಜಿ ಆಗಿರುತ್ತದೆ. ಆನ್ಸರ್ಸು ಸರಿಯಾದ ಉತ್ತರ ಕೋಲ್ ಎನರ್ಜಿ ಆಗಿರುತ್ತದೆ. ಸೊ 9ನೇ ಪ್ರಶ್ನೆಗೆ ಹೋಗೋಣ. ಅದಕ್ಕಿಂತ ಮುಂಚೆ ನಿಮಗೊಂದು ಏನೋ ಹೇಳಬೇಕು ಅಂದ್ಕೊಂಡಿದ್ದೆ. ಸೊ ನಿಮಿಷ ಹೇಳ್ತೀನಿ. ಸೊ ಈಗ ನೆಕ್ಸ್ಟು 9ನೇ ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆ ಹೀಗಿದೆ ಗೆಳೆಯರೆ: ದ ಪ್ರೊಸೆಸ್ ಆಫ್ ಕನ್ವರ್ಜೇಷನ್ಸ್ ಆಫ್ ಶುಗರ್ ಇಂಟು ಆಲ್ಕೋಹಾಲ್ಗೆ ಏನಂತ ಕರೀತಾರೆ? ನೋಡಿ ಇಲ್ಲಿ ಸಕ್ಕರೆಯನ್ನು ಆಲ್ಕೋಹಾಲಿಗೆ ಅಲ್ವಾ, ಸಕ್ಕರೆಯನ್ನು ಆಲ್ಕೋಹಾಲಿಗೆ, ಓಕೆ ಹಾಂ, ಪಾದರಸ, ನೈಟ್ರೋಜನ್ 70. ಒಂದೇ ನಿಮಿಷ. ಸೊ ಸಕ್ಕರೆ ಆಲ್ಕೋಹಾಲಿಗೆ ಪರಿವರ್ತಿಸೋ ಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತಿದೆ ಅಲ್ವಾ. ಸಿಂಪಲ್ ಕ್ವಶನ್ ಇದು.
ಎಲ್ಲ ವಿದ್ಯಾರ್ಥಿಗಳು ಗೊತ್ತಿರಬೇಕಿದು. ಎಷ್ಟು ಸಿಂಪಲ್ ಅಂದರೆ ಅಷ್ಟು ಸಿಂಪಲ್ ಕ್ವಶನ್ಸು. ಸೊ ಹೋಗಲಿ, ನಾನು ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಸೊ 9ನೇ ಪ್ರಶ್ನೆ ಹೇಗಿದೆ, ಏನು ಎಥನಾಲ್, ಇದು ಫರ್ಮೆಂಟೇಷನ್ಸ್ ಅಂತ ಕರೀತಾರೆ, ಅಥವಾ ಎಥನಾಲ್ ಅಂತಲೂ ಇಲ್ಲಿ ಬರಿಬೋದು, ಎಥನಾಲ್ ಅಂತಲೂ ಇರ್ಬೋದು ಇಲ್ಲಿ. ಸೊ 10ನೇ ಪ್ರಶ್ನೆಗೆ ಹೋಗೋಣ. ದ ಮೈಕ್ರೋನ್ಯೂಟ್ರಿಯೆಂಟ್ ನೆಸೆಸರಿ ಫಾರ್ ದಿ ಡೆವಲಪ್ಮೆಂಟ್, ಗ್ರೋತ್ ಆ್ಯಂಡ್ ವೆಲ್ ಬೀಯಿಂಗ್ ಆಫ್ ದಿ ಪ್ಲಾಂಟ್ ಈಸ್ ಕಾಲ್ಡ್ ಆಸ್ ವಾಟ್? ಸಸ್ಯ ಅಭಿವೃದ್ಧಿ, ಬೆಳವಣಿಗೆ ಮತ್ತು ಯೋಗಕ್ಷೇಮಕ್ಕೆ ಅಗತ್ಯವಾದ ಸೂಕ್ಷ್ಮ ಪೋಷಕಾಂಶವು ಯಾವುದೆಂದರೆ ಅಂತ ಕೇಳಿದ್ದಾರೆ ಪ್ರಶ್ನೆ. ದಯವಿಟ್ಟು ಇದನ್ನು ನೀವು ಕರೆಕ್ಟಾಗಿ ಯೋಚನೆ ಮಾಡಿ ಟಿಕ್ ಹಾಕಬೇಕು. ಸರಿಯಾದ ಉತ್ತರ ಕ್ಲೋರಿನ್ ಅಂತ. ಸೊ 11ನೇ ಪ್ರಶ್ನೆ, ದ ಹಾರ್ಟ್ ಇನ್ ಎ ಹ್ಯೂಮನ್ ಬೀಯಿಂಗ್ಸ್ ಈಸ್ ಎ ಪಾರ್ಟ್ ಆಫ್ ದಿ ಸಿಸ್ಟಮ್ಸ್ ಫಾರ್ ದಿ ಡ್ಯಾಶ್. ಗೊತ್ತಿಲ್ಲ ಅಂದರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಸ್ವಲ್ಪ ಇದು ಕನ್ಫ್ಯೂಸ್ ಆಗ್ತಾಯಿದೆ. ಸೊ 11ನೇ ಕ್ವಶನ್ಗೆ ಓದ್ತೀನಿ. ಮನುಷ್ಯನ ಹೃದಯವು ಡ್ಯಾಶ್ ವ್ಯವಸ್ಥೆಯ ಒಂದು ಭಾಗವಾಗಿದೆ. ಸರಿಯಾದ ಉತ್ತರ ರೆಸ್ಪಿರೇಷನ್, ಉಸಿರಾಟ. ಸೊ 12ನೇ ಪ್ರಶ್ನೆ ಹೀಗಿದೆ, ವಿಚ್ ಕಂಟ್ರಿ ವಿಟ್ನೆಸ್ಡ್ ದಿ ಡಿಸ್ಪೋರ್ಟ್ ಪ್ರೊಸೆಸ್ಡ್ ಅಗೇನ್ಸ್ಟ್ ದಿ ಪಾಲಿಸಿ ಆಫ್ ದಿ ಡೆತ್ ಆಫ್ ಜಾರ್ಜ್ ಫ್ಲಾಯ್ಡ್ ಅಂತ ಕೇಳಿದ್ದಾರೆ. ಸೊ ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಇದು. ಸೊ ಇಲ್ಲಿ ನೀವು ನೋಡಬೇಕು, ಇದು ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಇರುತ್ತೆ, ಕರೆಂಟ್ ಅಫೇರ್ ಕ್ವಶನ್ ಇದು, ಕರೆಂಟ್ ಅಫೇರ್ಸ್ ಕ್ವಶನ್ ಇದು, CF ಅಂತ ಬರೀತೀನಿ ಶಾರ್ಟ್ ಫಾರ್ಮಲ್ಲಿ, ಕರೆಂಟ್ ಅಫೇರ್ಸ್ ಕ್ವಶನ್ ಇದು. ಸೊ 12ನೇ ಪ್ರಶ್ನೆ ಕರೆಂಟ್ ಅಫೇರ್ಸ್ ಕ್ವಶನ್, ಡ್ಯಾಶಲ್ಲಿ ನಡೀತಂದರೆ USA ಆಗುತ್ತಿದ್ದು, ಈ ಇನ್ಸಿಡೆಂಟ್ USA ಆಗುತ್ತೆ. 13ನೇ ಪ್ರಶ್ನೆ, ದ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಡಿಸ್ಟ್ರಿಕ್ಟ್ಸ್? ಈ ಕೆಳಗೆ ಕೊಟ್ಟಿರೋ ಜಿಲ್ಲೆಗಳೇ ಅತ್ಯಂತ ದೊಡ್ಡ ಸೋಲಾರ್ ಪವರ್ ಪಾರ್ಕ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ತುಮಕೂರು. 14ನೇದು ಹೀಗಿದೆ ಪ್ರಶ್ನೆ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ಪೇರ್ ಇಸ್ ನಾಟ್ ರೈಟ್ಲಿ ಮ್ಯಾಚ್ಡ್ ಅಂತ ಕೇಳಿದ್ದಾರೆ. ಇಲ್ಲಿ ನೆನ್ಪಿಡ್ಬೇಕು ನೀವು, ನಾಟ್ ರೈಟ್ಲಿ ಮ್ಯಾಚ್ಡ್ ಅಂತಂದರೆ ಯಾವುದು ಸರಿ ಇಲ್ಲ, ಯಾವುದು ಹೊಂದಾಣಿಕೆ ಇಲ್ಲ. ಸರಿಯಾದ ಉತ್ತರ ವಿಟಮಿನ್ ಡಿ. ನೋಡಿ, ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಬರುತ್ತೆ, ವಿಟಮಿನ್ ಎ ಇದರಿಂದ ನೈಟ್ ಬ್ಲೈಂಡ್ನೆಸ್ ಬರುತ್ತೆ, ವಿಟಮಿನ್ ಡಿ ಇಂದ ಪೆಲೆಗ್ರಾ ಬರಲ್ಲ, ವಿಟಮಿನ್ ಬಿ ಇಂದ ಬೇರೆ ಅಂತ ಬರುತ್ತೆ. ವಿಟಮಿನ್ ಡಿ ಕೊರತೆಯಿಂದ ಏನು ಬರುತ್ತಂದರೆ, ವಿಟಮಿನ್ ಕೊರತೆಯಿಂದ ಧೈರ್ಯ ಬರುತ್ತೆ, ಆಮೇಲೆ ಸ್ಕಿನ್ ಇನ್ಫ್ಲಾಮೆಂಟೇಷನ್ ಆಗುತ್ತೆ ವಿಟಮಿನ್ ಡಿ ಕೊರತೆಯಿಂದ, ಆಮೇಲೆ ಡಿಮೆನ್ಷಿಯಾ ಅಂತ ರೋಗ ಇರುತ್ತೆ, ಈ ರೋಗಗಳು ಬರುತ್ತೆ ವಿಟಮಿನ್ ಡಿ ಕೊರತೆಯಿಂದ. ಸೊ ಸರಿಯಾದ ಉತ್ತರ ಸಿ ಆಗಿರುತ್ತದೆ. ಸೊ ವಿಟಮಿನ್ ಡಿ ಕೊರತೆಯಿಂದ ಪೆಲೆಗ್ರಹ ಬರೋದಿಲ್ಲ. ಸೊ ಅದಕ್ಕೆ ವಿಟಮಿನ್ ಡಿ ಕೊರತೆಯಿಂದ ಬರೋ ರೋಗಗಳು ಡೈರಿಯಾ, ಸ್ಕಿನ್ ಇನ್ಫಾರ್ಮೇಷನ್, ಡಿಫಾರ್ಮೇಷನ್ಸ್ ಅಂತ. ಸೊ ಇಲ್ಲಿ ಇನ್ ಕೇಸ್ ಇಲ್ಲಿ ಏನಿದ್ರೆ ಸ್ಕಿನ್ ಇನ್ಫಾರ್ಮೇಷನ್ ಅಂತಿದ್ರೆ ಅಥವಾ ಡೈರಿಯಾ ರೋಗ ಇತ್ತಂದರೆ ಸರಿಯಾದ ಉತ್ತರ ಆಗ್ತಿತ್ತದು. ಸೊ ಇವಾಗ ಇವ್ರು ನಾಟ್ ಪೇರ್ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಸಿ ಇರುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 15ನೇ ಪ್ರಶ್ನೆ, ದ ಮಿರರ್ ಯೂಸ್ಡ್ ಇನ್ ದಿ ವೆಹಿಕಲ್ಸ್ ಫಾರ್ ದಿ ಸೈಡ್ ಆಫ್ ದಿ ರೇರ್ ವ್ಯೂ. ಇದು ಈಸಿಯೆಸ್ಟ್ ಕ್ವಶನು, ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಕ್ವಶನ್ಸಲ್ಲಿ ಕೇಳ್ತಾರೆ, ನಿಮಗೆ ಗೊತ್ತಿರಬೇಕು. ವಾಹನಗಳಲ್ಲಿ ಅಡ್ಡ ನೋಟ ಮತ್ತು ಹಿಂದಿನ ನೋಟಗಳಲ್ಲಿ ಉಪಯೋಗಿಸುವ ಕನ್ನಡಿ ಯಾವುದಂತ ಕೇಳಿದ್ದಾರೆ. ಡೆಡ್ ಈಸ್ ಈ ಕಾನ್ವೆಕ್ಸ್ ಲೆನ್ಸ್. ನೆನ್ಪಿಡ್ಬೇಕು ನೀವು ಇದನ್ನು, ಕಾನ್ವೆಕ್ಸ್ ಲೆನ್ಸು ತುಂಬ ಎಕ್ಸಾಮ್ಸಲ್ಲಿ ಕೇಳ್ತಾನೆ. ಸರಿಯಾದ ಉತ್ತರ ಕಾನ್ವೆಕ್ಸ್. ನೀವು ವಾಹನಗಳಲ್ಲಿ ನಿಮ್ಮ ಬೈಕ್ಸ್ ಎಲ್ಲ ನೋಡಿರ್ತೀರಲ್ಲ, ಬೈಕ್ಸಲ್ಲೆಲ್ಲ ಇರುತ್ತಲ್ಲೋ ಇದೇ ಕಾನ್ವೆಕ್ಸ್ ಲೆನ್ಸ್ ಇರುತ್ತದು. ಸೊ 16ನೇ ಪ್ರಶ್ನೆಗೆ ಹೋಗೋಣ. ದ ಆರ್ಗನೈಸೇಷನ್ಸ್ ಇನ್ಕಾರ್ಪೊರೇಟೆಡ್ ಫಾರ್ ದಿ ರಿಟೇಲ್ ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮ್ಸ್ ಇನ್ ಇಂಡಿಯಾ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ಸು, ಇದು ಬಂದುಬಿಟ್ಟು ಕರೆಂಟ್ ಅಫೇರ್ಸ್ ಕ್ವಶನ್ಸು. ಭಾರತದ ಚಿಲ್ಲರೆ ಪಾವತಿ ಮತ್ತು ತಿರುಗುವ ವಸಾಹತಿ ಸಂಯೋಜಿಸಲ್ಪಡಿಸುವ ಸಂಸ್ಥೆ ಯಾವುದು? ಇದು ರೀಸೆಂಟಾಗಿ ಆಯಿತು. ಸೊ ಸರಿಯಾದ ಉತ್ತರ ಏನಾಗುತ್ತಂದರೆ SEBI ಅಂತ ಸರಿಯಾದ ಉತ್ತರ. SEBI ಲಾಂಗ್ ಫಾರ್ಮ್ ಏನಪ್ಪ ಅಂದರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ನೆನ್ಪಿಡಬೇಕು, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಇದು. ಸೊ 17ನೇ ಪ್ರಶ್ನೆ ಹೋಗೋಣ. ಬಿಲೋ ಗಿವನ್ ಕಂಟ್ರೀಸ್ ಆರ್ ನಾಟ್ ದಿ ಪಾರ್ಟ್ ಆಫ್ G7 ಎಕ್ಸೆಪ್ಟ್ ಅಂತ ಕೇಳಿದ್ದಾರೆ. ಎಕ್ಸೆಪ್ಟ್ ಅಂದರೆ ಹೊರತುಪಡಿಸಿ. ಇಲ್ಲಿ ಕೇಳಿದ್ದಾರೆ, ಕನ್ನಡದಲ್ಲಿ ನೋಡೋಣ. ಕೆಳಗಿನ ದೇಶಗಳಲ್ಲಿ ಡ್ಯಾಶನ್ನು ಬಿಟ್ಟ ಅಥವಾ ಮಿಕ್ಕ ಎಲ್ಲ G7 ದೇಶಗಳಾಗಿವೆ ಅಂತ ಕೇಳಿದ್ದಾರೆ. G7 ದೇಶಗಳು ಯಾವ್ಯಾವಪ್ಪ ಅಂದರೆ ನೀವು ನೋಡಬೇಕು. G7 ದೇಶಗಳು ಯಾವ್ಯಾವ ಬರುತ್ತಂದರೆ ಇಂಡಿಯಾ ಮಾತ್ರ ಬರಲ್ಲ. ಸರಿಯಾದ ಉತ್ತರ ನಮ್ಮದು ಇಂಡಿಯಾ ಆಗಿರುತ್ತದೆ. ಆನ್ಸರ್ ಮಾತ್ರ G7. ಮತ್ತು ನಿಮಗೆ ನಾಲೆಜ್ಗೋಸ್ಕರ ಹೇಳ್ತೀನಿ, ಇಲ್ಲಿ G7 ಕಂಟ್ರೀಸ್ ಯಾವ್ಯಾವ್ದು ಬರುತ್ತಂದರೆ, ಒಂದು ಯುನೈಟೆಡ್ ಸ್ಟೇಟ್ಸ್ ಬರುತ್ತೆ, ಜಪಾನ್ ಬರುತ್ತೆ, ಆಮೇಲೆ ಜರ್ಮನಿ ಬರುತ್ತೆ, ಆಮೇಲೆ ಯುನೈಟೆಡ್ ಕಿಂಗ್ಡಮ್ ಬರುತ್ತೆ, UK ಬರುತ್ತೆ, ಆಮೇಲೆ ಕೆನಡಾ ಬರುತ್ತೆ, ಆಮೇಲೆ ಇಟಲಿ ಬರುತ್ತೆ, ಆಮೇಲೆ ಫ್ರಾನ್ಸ್ ಬರುತ್ತೆ. ಈ ಎಲ್ಲ ದೇಶಗಳು G7 ಸಂಬಂಧಪಡುತ್ತೆ.
ನೆನ್ಪಿಡಬೇಕು. ಸರಿಯಾದ ಉತ್ತರ ಇವಾಗ ಇಲ್ಲಿ ಎಕ್ಸೆಪ್ಟ್ ಅಂತ ಕೇಳಿದರೆ ಇಂಡಿಯಾ ಅಲ್ಲಿಲ್ಲ. ಇವು 3 ದೇಶಗಳಿದ್ದಾವೆ, ಇವು 3 ದೇಶಗಳು ಪ್ಲಸ್ ಫ್ರಾನ್ಸ್ ಎಲ್ಲ ಇದೆ. ಸೊ ಇದು ಇಂಡಿಯಾ ಇರಲ್ಲ, G7 ಇರಲ್ಲ, G20 ಇದೆ ನಮ್ಮ ಇಂಡಿಯಾ. ಸೊ 18ನೇ ಪ್ರಶ್ನೆಗೆ ಹೋಗ್ತೀನಿ. ತವಾಂಗ್ ವ್ಯಾಲಿ ಯಾವ ರಾಜ್ಯದಲ್ಲಿದೆ? ದ ತವಾಂಗ್ ವ್ಯಾಲಿ ಸಿಚುವೇಟೆಡ್ ಇನ್ ವಿಚ್? ಇದು ನೀವು ಕನ್ಫ್ಯೂಸ್ ಆಗಿಬಿಡ್ತೀರಾ, ದಯವಿಟ್ಟು ಕರೆಕ್ಟಾಗಿ ನೋಡಿ ಹಾಕಬೇಕು. ತವಾಂಗ್ ವ್ಯಾಲಿ ಬಂದು ಅರುಣಾಚಲ್ ಪ್ರದೇಶದಲ್ಲಿ ಸಿಗುತ್ತದೆ, ಇದು ನಿಮಗೆ ಅಲ್ಲಿದೆ. ಇದು ICMR ಸ್ಟ್ಯಾಂಡ್ಸ್ ಫಾರ್ ವಾಟ್ ಅಂತ ಕೇಳಿದ್ದಾರೆ. ಇದು ಡೆಡ್ ಈಸಿ ಕ್ವಶನ್ಸ್. ICMR ಸ್ಟ್ಯಾಂಡ್ಸ್ ಫಾರ್ ವಾಟ್? ICMR ನೆನ್ಪಿಡಬೇಕು, ಇದು ಇಂಪಾರ್ಟೆಂಟ್ ಕ್ವಶನ್ ಕೂಡ ಹೌದು. ICMR ಇಂಟರ್ನ್ಯಾಷನಲ್ ಕಮಿಟಿ ಆಫ್ ಮೆಡಿಕಲ್ ರಿಸರ್ಚ್, ಇದು ಸರಿಯಾದ ಉತ್ತರ ಆಗಿರುತ್ತದೆ. ಅರ್ಥ ಆಯ್ತಾ? ಇದು ICMR ಬಂದುಬಿಟ್ಟು ಇದರ ಅಂಡರು WHO ಅಂಡರ್ ಇರುತ್ತೆ. ಇದು ICMR WHO ಅಂಡರು. ಇದು ದ ಇಂಡಿಯನ್ ಪ್ರೊಫೈಲ್ ರಿಸರ್ಚ್ ಆ್ಯಂಡ್ ನ್ಯೂ ಡೆಲ್ಲಿ ಅಪೆಕ್ಸ್ ಬಾಡಿ ಇನ್ ದಿ ನೇಮ್ ಆಫ್ ದಿ ಫಾರ್ಮುಲೇಷನ್ ಕೋಡೇಷನ್ ಪ್ರಮೋಷನಲ್ಲಿ ಇರುತ್ತದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ICMR. ICMR ಬಂದುಬಿಟ್ಟು ಸ್ಟ್ಯಾಂಡ್ಸ್ ಫಾರ್ ದಿ ಇದು ICMR ಬಂದುಬಿಟ್ಟು ಇಂಟರ್ನ್ಯಾಷನಲ್ ಕಮಿಟಿ ಅಂತ. ಇದು ಸರಿಯಾದ ಉತ್ತರ, ಇದು ಎ ಆಪ್ಷನ್. 20ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ವೈರಲ್ ಡಿಸೀಸ್ ಅಂತ ಕೇಳಿದ್ದಾರೆ. ಆಪ್ಷನ್ಸು ಕೋವಿಡ್ ಇದೆ, ಟೈಫಾಯ್ಡ್ ಇದೆ, ಸಾರಾ ಇದೆ, ಫುಡ್ ಆ್ಯಂಡ್ ಮೌತ್ ಡಿಸೀಸಸ್ ಇದೆ. ಸರಿಯಾದ ಉತ್ತರ ಯಾವುದು ಇರುತ್ತದೆ? ಟೈಫಾಯ್ಡ್ ಏನಾಗುತ್ತೆ, ಇದು ವೈರಲ್ ಡಿಸೀಸ್ ಅಲ್ಲ. ಅರ್ಥ ಆಯ್ತಾ? ಕೋವಿಡು ವೈರಲ್ ಡಿಸೀಸು, ಅದರಿಂದನೇ ಲಾಕ್ಡೌನ್ ಎಲ್ಲ ಆಯಿತು, ಎಲ್ಲ ಸೀಲ್ ಡೌನ್ ಆಯಿತು, ಲಾಕ್ಡೌನ್ ಆಯಿತು. ಇವಾಗ ಇನ್ನೂ ಅದ್ರ ಬಗ್ಗೆ ವ್ಯಾಕ್ಸಿನ್ ಸಿಕ್ಕಿಲ್ಲ. ಸೊ ಇದು ಕೊರೋನಾ ಈಸ್ ಎ ಡೆಡ್ಲಿ ವೈರಲ್ ಡಿಸೀಸ್ ಅಂತ ಹೇಳ್ಬೋದು, ಕೊರೋನಾ ವೈರಸ್ಸು ಅಥವಾ ಕೋವಿಡ್-19. ಸಾರಾ ಇದೂ ಹೌದು. ಇದು ಆದಾಗೂ ತುಂಬ ಜನ ಇದು ಆಯಿತು. ಸರಿಯಾದ ಉತ್ತರ ನಾನು ಬಿ ಅಂತ ಟಿಕ್ ಮಾಡಿದ್ದೀನಿ. ಇದು ನಿಮ್ಗೆ ಹೇಳ್ತಾ ಇದ್ದೀನಿ. ಫೋರ್ತ್ ಆ್ಯಂಡ್ ಮೌತ್ ಡಿಸೀಸ್, ದಿಸ್ ಈಸ್ ಆಲ್ ಅಬೌಟ್. ನೆಕ್ಸ್ಟ್ 21ಗೆ ಹೋಗೋಣ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಕಾಂಬಿನೇಷನ್ ಇಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಗೂಗಲ್ CEO ಬಂದು ಸುಂದರ್ ಪಿಚಾಯ್. ಸೊ ಇದು ಸರಿಯಾದ ಕಾಂಬಿನೇಷನ್, ಬಿಟ್ಬಿಡಿ ಇದನ್ನು, ಇದು ಆಗಲ್ಲ. ಸತ್ಯನ್ ಹ್ಯಾಂಡಲ್ ಆ್ಯಪಲ್, ಹೌದು, ಇವನು ಸತ್ಯನ್ ಹ್ಯಾಂಡಲ್ ಆ್ಯಪಲ್ ಏನಾಗಿರುತ್ತದೆ, ಇವನು ಅದ್ರ CEO. ಆ್ಯಪಲ್ CEO ಯಾರಾಗಿದ್ದರು? ಇವರು ಇದ್ದರು. ಸೊ ಒಂದು ನಿಮಿಷ, ಇಲ್ಲಿ ನೋಡಿ ಸತ್ಯನ್ ಹ್ಯಾಂಡಲ್ ಅಂತ ಬಂದಿದೆ, ಆ್ಯಪಲ್ ಅಂತ ಇದೆ. ಆ್ಯಪಲ್ CEO ಬಂದ್ಬಿಟ್ಟು ಯಾರಿದ್ದಾರೆ? ಹಲೋ, ಓಕೆ, ಸತ್ಯನ್ ಹ್ಯಾಂಡಲ್ ಬಂದುಬಿಟ್ಟು ಮೈಕ್ರೋಸಾಫ್ಟ್ದಾಗಿರುತ್ತದೆ, ಮೈಕ್ರೋಸಾಫ್ಟ್ದು CEO ಆಗಿರ್ತಾರೆ ಅವರು. ಸೊ ಸರಿ, ಇದು ಏನು ಕೇಳಿದ್ದಾರೆ? ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದು ಆಗುತ್ತೆ, ಸತ್ಯನ್ ಹ್ಯಾಂಡಲ್ ಅಂದರೆ ಏನಾಗಿರುತ್ತೆ ಅಂದರೆ, ಸತ್ಯನ್ ಹ್ಯಾಂಡಲ್ ಅವರು ಮೈಕ್ರೋಸಾಫ್ಟ್ದು CEO ಅವರು, ಮೈಕ್ರೋಸಾಫ್ಟ್ದು MS CEO ಅವರು, ಅಂದರೆ ಮೈಕ್ರೋಸಾಫ್ಟ್ದು CEO ಅವರು. ಸರಿಯಾದ ಉತ್ತರ ಇದು. ಆ್ಯಪಲ್ CEO ಅವರಲ್ಲ, ರಾಜೀವ್ ಸೂರ್ಯ, ಇವರು ನೋಕಿಯಾ CEO. ಇದು ಸರಿಯಾಗಿದೆ. ಶಾಂತಮ್ ನಾರಾಯಣ್ ಅಂತ ಇದೆ, ಅಡೋಬ್ ಇದು CEO, ಇದು ಸರಿಯಾಗಿದೆ. ಸರಿಯಾದ ಉತ್ತರ ಸತ್ಯನ್ ಹ್ಯಾಂಡಲ್, ಇವರು ಮೈಕ್ರೋಸಾಫ್ಟ್ CEO ಆಗಿರ್ತಾರೆ. ಸೊ ಇದಕ್ಕೆ ಆ್ಯಪಲ್ಗೆ ಅವ್ರಿಗೂ ಹೊಂದಾಣಿಕೆ ಮಾಡಿದ್ದಾರೆ. ಸೊ ಇದು ತಪ್ಪಾಗಿರುತ್ತದೆ. ಸೊ ಸರಿಯಾದ ಉತ್ತರ ಬಿ. ಸೊ 22ನೇ ಪ್ರಶ್ನೆಗಳು. ನಮಸ್ತೆ ಟ್ರಂಪ್ ರ್ಯಾಲಿ ವಾಸ್ ಹೆಲ್ಡ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಸಿಟೀಸ್? ಇದು ಎಲ್ಲರಿಗೂ ಗೊತ್ತಾಗಿದೆ, ದೊಡ್ಡ ರ್ಯಾಲಿನೇ ಆಯಿತು. ಸೊ ಸರಿಯಾದ ಉತ್ತರ ಅಹಮದಾಬಾದ್. 23ನೇ ಪ್ರಶ್ನೆಗೆ ಹೋಗೋಣ. ವಾಟ್ ಈಸ್ ಬಿಟ್ಕಾಯಿನ್ ಅಂತ ಕೇಳಿದ್ದಾರೆ. ಬಿಟ್ಕಾಯಿನ್ ಎಂದರೇನು? ಇದು ಡೆಡ್ ಈಸಿ. ಇದು ನೀವು ಈ ಬಿಟ್ಕಾಯಿನ್ ಅಂದರೆ ನಿಮಗೆ ನೋಡಿ, ಬಿಟ್ಕಾಯಿನ್ ಅಂತ ನೀವು ಕೇಳಿರ್ಬೋದು ಸಾಮಾನ್ಯವಾಗಿ. ಈಗ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ನಿಮಗೆ DMs ಎಲ್ಲ ಬರ್ತಾ ಇರುತ್ತೆ, ಈ ರೀತಿ ಇದು ಮಾಡಿ, ಬಿಟ್ಕಾಯಿನಲ್ಲಿ ಇನ್ವೆಸ್ಟ್ ಮಾಡಿ, ನೀವೆಲ್ಲ ಆ್ಯಡ್ ನೋಡಿರ್ಬೋದು. ಸೊ ಇಲ್ಲಿ ನೋಡಿ, ಇವಾಗ ಪಡಿತರ ಅಂಗಡಿ ಚೀಟಿ ಹೊಸದ ವಿವಾದ ಟೋಕನ್, ಇದು ಅಲ್ಲ. ನ್ಯೂ ಟೈಪ್ ಆಫ್ ಟೋಕನ್ ಗಿವನ್ ಇನ್ ದಿ ರೇಷನ್ ಶಾಪ್ಸ್, ಅಲ್ಲ, ಇದು ತಪ್ಪು, ಇದು ಬರಲ್ಲ. ಅಡಾಪ್ಟ್ ಕ್ರಿಪ್ಟೋ ಕರೆನ್ಸಿ, ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ ಅಂತ ಇದೆ. ಇದು ಎಲ್ಲಿ ಹೇಳೋಣ? ಗೌರ್ಮೆಂಟ್ ಗಿವನ್ ಬೈ ದಿ ಫೀ ಸಬ್ಸಿಡಿ ಟು ಪುವರ್ ಪೀಪಲ್, ಇದು ಅಲ್ಲ. ಪ್ಯೂರ್ ಪೀಪಲ್ಗೆ ಯಾವುದಕ್ಕೆ ಬಿಟ್ಟೋಗಂತ ಏನು ಯಾವುದೋ ಸರಿಯಾಗಿರೋ ಬಡವರ ಸರ್ಕಾರದ ಏನು ತೊಗೊಂಬಂದಿಲ್ಲ. ಯಾವುದು ಗೌರ್ಮೆಂಟ್ ಏನು ಇಂಥದ್ದು ಬಿಟ್ಕಾಯಿನ್ ಅಂತ ಏನೋ ಬಡವ್ರಿಗೆ ಕೊಡ್ತೀನಿ ಅಂತ ಏನೂ ಹೇಳಿಲ್ಲ. ಸೊ ಆನ್ಲೈನ್ ಗೇಮಿಂಗ್ ರೀಸೆಂಟ್ಲಿ ಬ್ಯಾನ್ಡ್, ಇದನ್ನು ಬರಲ್ಲ. ಸೊ ಸರಿಯಾದ ಉತ್ತರ ಡಿಜಿಟಲ್ ಬಿಟ್ಕಾಯಿನ್, ಇದೊಂದು ಸರಿಯಾದ ಉತ್ತರ. ಡಿಜಿಟಲ್ ಬಿಟ್ಕಾಯಿನ್ ಇದು ಸರಿಯಾದ ಉತ್ತರ ಬಿ. ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ. ಸೊ 24ನೇ ಪ್ರಶ್ನೆ ಹೇಗಿದೆ. ವಿಚ್ ಇಂಡಿಯನ್ ಬಾರ್ನ್ ಎಕನಾಮಿಸ್ಟ್ ಕರೆಂಟ್ಲಿ ಹೋಲ್ಡ್ಸ್ ದಿ ಪೋಸ್ಟ್ ಆಫ್ ಚೀಫ್ ಎಕನಾಮಿಸ್ಟ್ ಆಫ್ ದಿ IMF? ಇದು ಕರೆಂಟ್ ಅಫೇರ್ಸ್ ಕ್ವಶನ್. ಸೊ ನಿಮಗೆ ಇದು ಪ್ರಶ್ನೆ ಗೊತ್ತಿರಲಿ, ಗೀತಾ ಗೋಪಿನಾಥ್ ಅವರು ಇದ್ದಾರೆ. ಸರಿಯಾದ ಉತ್ತರ ಬಿ. ಈಗ IMFನ ಚೀಫ್ ಎಕ್ಸಿಕ್ಯೂಟಿವ್ ಎಕನಾಮಿಸ್ಟ್ ಇವರೇ ಆಗಿರ್ತಾರೆ. ಇವರು ಮತ್ತು ಇಂಡಿಯಾನಲ್ಲಿ ಬಾರ್ನ್ ಆಗಿರ್ತಾರೆ, ಇಂಡಿಯಾನಲ್ಲಿ ಹುಟ್ಟಿರ್ತಾರೆ ಇವರು, ಇಂಡಿಯಾದ ಎಕನಾಮಿಸ್ಟ್ ಅವರು. ಸೊ 25ನೇ ಪ್ರಶ್ನೆ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ರೈಟ್ ಪೇರ್ ಅಂತ ಕೇಳಿದ್ದಾರೆ. ನೋಡಿ, ಇದು ಇಂಪಾರ್ಟೆಂಟ್ ಪ್ರಶ್ನೆ, ನಾನು ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ರೆಫೇಲು ಫ್ರಾನ್ಸಿಂದ ಬಂತು, ರೀಸೆಂಟಾಗೇ ಬಂತು ರೆಫೇಲ್ ಅಲ್ವಾ? ಇದು ರೆಫೇಲ್. ಮಿಗ್ಗು ರಷ್ಯಾದು, ರೈಟ್, ಇದು ಕರೆಕ್ಟ್ ಆಗಿದೆ. ತೇಜಸ್ಸು ಇಂಡಿಯಾದು, ಕರೆಕ್ಟ್. ಸುಕಿಯಾ ಅನ್ನೋದು ಏನಿದೆ ಯುನೈಟೆಡ್ ಕಿಂಗ್ಡಮ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಏನು ಹೇಳಿದ್ದಾನೆ? ನಾಟ್ ರೈಟ್ ಪೇರ್ ಅಂತ ಕೇಳಿದ್ದಾನೆ. ಸೊ ಇವು 3 ರೈಟ್ ಪೇರ್ ಆಯಿತು, ಇದು ರೈಟ್ ಪೇರ್ ಆಯಿತು, ಇದು ರೈಟ್. ಸರಿಯಾದ ಉತ್ತರ ಇದು ಸುಕ್ಕಿ. ಯಾಕಂದರೆ ಸುಕ್ಕಿ ಅನ್ನೋದು ಬಂದ್ಬಿಟ್ಟು
ಸುಕ್ಕಿ ಅನ್ನೋದು ಯಾವುದು ಅಂದರೆ ರಷ್ಯಾದಿದು, ಇದು ರಷ್ಯಾದಾಗಿರುತ್ತದೆ. ಅರ್ಥ ಆಯ್ತಾ? ಸುಕ್ಕಿ ಮತ್ತು ಮಿಗ್ಗು ಇವೆಲ್ಲ ರಷ್ಯಾದಲ್ಲಿ ರೆಡಿ ಆಗುತ್ತೆ. ತೇಜಸ್ ಅನ್ನೋದು ಇಂಡಿಯಾದಲ್ಲಿ ರೆಡಿ ಆಗುತ್ತೆ, ರಫೇಲ್ ಅನ್ನೋದು ಫ್ರಾನ್ಸಲ್ಲಿ ರೆಡಿ ಆಗುತ್ತೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ. ಸರಿ ಇಲ್ಲ ಅಂತ ಕೇಳಿದ್ದಾನೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ 26ನೇ ಪ್ರಶ್ನೆಗೆ ಹೋಗೋಣ. ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ 2020 ವಾಸ್ ಹೆಲ್ಡ್ ಇನ್ ಎಲ್ಲಿ ಅಂತ ಕೇಳಿದೆ. ಇದು ಡೆಡ್ ಈಸಿ, ಇದು ವಾಸ್ ಹೆಲ್ಡ್ ಇದು ಕರೆಂಟ್ ಅಫೇರ್ಸ್ ಕ್ವಶನ್. 2020 ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಎಲ್ಲಿ ನಡೀತಪ್ಪ ಅಂದರೆ ಬೆಂಗಳೂರಲ್ಲಿ ನಡೀತಿದ್ದು. ಡೆಡ್ ಈಸಿ ಕ್ವಶನ್ಸ್, ಬೆಂಗಳೂರಲ್ಲಿ ನಡೆಯುತ್ತೆ. ಸೊ 27ನೇ ಕ್ವಶನ್ ಡೈರೆಕ್ಟ್ ಕ್ವಶನ್ ಅದು. ಒಲಿಂಪಿಕ್ಸ್ ಟು ಬಿ ಹೆಲ್ಡ್ ಇನ್ 2020 ವಾಸ್ ಪೋಸ್ಟ್ಪೋಂಡೆಡ್, 2020 ವಿಲ್ ಬಿ ಹೆಲ್ಡ್ ಇನ್ ದ ವಿಚ್ ಕಂಟ್ರಿ? 2020 ಯಾಕೆ ಒಲಿಂಪಿಕ್ಸ್ ಯಾಕೆ ಪೋಸ್ಟ್ಪೋಂಡ್ ಆಯಿತು ಅಂದರೆ ಎಲ್ಲರಿಗೂ ಗೊತ್ತಿದೆ, ಕೊರೋನಾ ವೈರಸ್ಸಿಂದ ಕೋವಿಡ್-19 ಪೋಸ್ಟ್ಪೋಂಡ್ ಆಯಿತು. ಅದು ಪೋಸ್ಟ್ಪೋಂಡ್ ಆಗಿ 2020 ನಡಿಬೇಕದು. ಸೊ ಅದು ಯಾವ ದೇಶದಲ್ಲಿ ಆಗಿರುತ್ತದೆ ಅಂದರೆ ಸರಿಯಾದ ಉತ್ತರ ಜಪಾನ್. ಟೋಕಿಯೋ ಅನ್ನೋದರಲ್ಲಿ, ಜಪಾನ್ ಟೋಕಿಯೋದಲ್ಲಿ ಇದು ನಡೆಯುತ್ತೆ. 2020 ಪೋಸ್ಟ್ಪೋಂಡ್ ಆಯಿತು. 2020 ಜಪಾನಲ್ಲಿ ನಡೆಯುತ್ತದೆ. ಟೋಕಿಯೋ ಅನ್ನೋ ಒಂದು ಒಂದು ಇದರಲ್ಲಿ ಸಿಟಿಯಲ್ಲಿ ನಡೆಯುತ್ತೆ. ಸೊ ಅಪ್ಲಿಕೇಶನ್ ಮನಿ ಮೊಬೈಲ್ ಆ್ಯಡೆಡ್ ನೋಟ್ ಐಡೆಂಟಿಫೈಯರ್ ಫಾರ್ ಈಸಿಲಿ ಚಾಲೆಂಜೆಡ್ ಪರ್ಸನ್ಸ್ ಟು ಕರೆನ್ಸಿ ನೋಟ್ಸ್ ವಾಸ್ ದಿ ಲಾಂಚ್ಡ್ ಬೈ ದಿ ಹೂಮ್ ದೇ ಲಾಂಚ್ಡ್. ಅಪ್ಲಿಕೇಶನ್ ಮನಿ ಅಂದರೆ ಮೊಬೈಲ್ ಆ್ಯಡೆಡ್ MANI ಮೊಬೈಲ್ ಆ್ಯಡೆಡ್ ನೋಟ್ ಐಡೆಂಟಿಫೈಯರ್ ಅನ್ನೋ ದೃಷ್ಟಿಗೋಚಕವಾಗಿರುವ ಕರೆನ್ಸಿ ನೋಟ್ಗಳನ್ನು ಗುರುತಿಸಲು ಡ್ಯಾಶಿಂದ ಪ್ರಾರಂಭಿಸಲಾಗಿದೆ. RBI ಅವ್ರು ಬಿಟ್ರ ಅಥವಾ SBI ಬಿಟ್ರ, ಆಫ್ ಮಿನಿಸ್ಟರ್ ಆಫ್ ಫೈನಾನ್ಸಿಂದ ಬಿಟ್ರ, ಆಫ್ ನೀತಿ ಆಯೋಗದಿಂದ ಬಿಟ್ರ? ಸರಿಯಾದ ಉತ್ತರ RBI ಆದವ್ರು ಬಿಡ್ತಾರೆ. ಸರಿಯಾದ ಉತ್ತರ ಎ, RBI ಆದವ್ರು ಬಿಡ್ತಾರೆ. ಇದೇನೆಂದರೆ ಮೊಬೈಲ್ ಆ್ಯಡೆಡ್ ನೋಟ್ ಐಡೆಂಟಿಫೈಯರ್, ಪರ್ಸ್ನಲ್ ಇವಿಲಿಯನ್ನು ಕಣ್ಣು ಕಾಣದೇ ಇರೋರಿಗೆ ಈ ಒಂದು ಆ್ಯಪನ್ನು ಹಾಕಿ ಅವರಿಗೆ ಅದ್ರ ಬಗ್ಗೆ ಲೈಕ್ ಅವರು ಆ ಆ್ಯಪ್ನ ಯೂಸ್ ಮಾಡಿಕೊಂಡು ಅವರು ಕರೆನ್ಸಿ ನೋಟ್ಗಳನ್ನು ಎಣಿಸ್ಬೋದು. ಇದು ಸರಿಯಾದ ಉತ್ತರ. 29ನೇ ಪ್ರಶ್ನೆ ಹೀಗಿದೆ. ಹಾಂಗ್ಕಾಂಗ್ ಪ್ರದೇಶ ಮೊದಲ ಕೆಳಗಿನ ಯಾವ ದೇಶದ ಆಡಳಿತ ನಿಯಂತ್ರಣದಲ್ಲಿತ್ತು? ಹಾಂಗ್ಕಾಂಗ್ ರೀಜನ್ ವಾಸ್ ಎ ಪ್ರಿವಿಯಸ್ಲಿ ಇನ್ ದ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ದಿ ವಿಚ್ ಆಫ್ ದಿ ಫಾಲೋವಿಂಗ್ ಕಂಟ್ರೀಸ್? ಸರಿಯಾದ ಉತ್ತರ ಬ್ರಿಟನ್ ಬಂದ್ಬಿಟ್ಟು. 30ನೇ ಪ್ರಶ್ನೆ ಹೀಗಿದೆ. ವಿಚ್ ಸ್ಟೇಟ್ ರೀಸೆಂಟ್ಲಿ ಎಸ್ಟಾಬ್ಲಿಷ್ ಇಟ್ಸ್ ಎ ಫಸ್ಟ್ ಡಿಶ್ ಪೊಲೀಸ್ ಸ್ಟೇಷನ್ ಟು ಟ್ಯಾಕಲ್ ದಿ ಕ್ರೈಮ್ ಅಗೇನ್ಸ್ಟ್ ವುಮೆನ್? ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಹೌದು. ಸೊ ಪ್ರಶ್ನೆ ಹೀಗಿದೆ. ಮಹಿಳೆಯರ ಮೇಲಿನ ಅಪರಾಧವನ್ನು ನಿಭಾಯಿಸಲು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಮೊದಲ ದೇಶ ಪೊಲೀಸ್ ಸ್ಟೇಷನನ್ನು ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾರೆ. ರೆಡ್ ಈಸಿ ಮತ್ತು ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಕೂಡ ಹೌದು. ಇದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ನೆಕ್ಸ್ಟ್ 31ನೇ ಪ್ರಶ್ನೆ ಹೋಗೋಣ. ರೋಹಿಂಗಾ ವಲಸಿಗರರು ಯಾವ ಮೂಲಸ್ಥಾನ ದೇಶಗಳಿಂದ ಆಗಿರುತ್ತದೆ? ರೋಹಿಂಗಾ ಮೈಗ್ರೆಂಟ್ಸ್ ಒರಿಜಿನೇಟೆಡ್ ಫ್ರಮ್ ದಿ ವಿಚ್ ಆಫ್ ದಿ ಫಾಲೋವಿಂಗ್? ಇದು ಬಾಂಗ್ಲಾದೇಶ. ಸರಿಯಾದ ಉತ್ತರ ಬಾಂಗ್ಲಾದೇಶದಿಂದ. ಇದು ಕೂಡ ಕರೆಂಟ್ ಅಫೇರ್ಸ್ ಕ್ವಶನ್ನು. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 32ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಆ್ಯಪ್ ಈಸ್ ನಾಟ್ ರಿಲೇಟೆಡ್ ಟು ದಿ ಕೋವಿಡ್-19 ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್, ದಯವಿಟ್ಟು ಇಲ್ಲಿ ಯಾರು ಕನ್ಫ್ಯೂಸ್ ಆಗಬಾರ್ದು ಗೆಳೆಯರೇ, ಹೇಳ್ತಾ ಇದ್ದೀನಿ. ಆರೋಗ್ಯ ಸೇತು ಇದು ಅಂತೂ ಕೋವಿಡ್ಗೆ ಹೈಯೆಸ್ಟ್ ಡೌನ್ಲೋಡೆಡ್ ಆಯಿತು. ಇದು ಜಸ್ಟ್ 7 ಡೇಸಲ್ಲೇ 50 ಮಿಲಿಯನ್ ಕ್ರಾಸ್ ಆಯಿತು, 50 ಮಿಲಿಯನ್ ಡೌನ್ಲೋಡ್ಸ್ ಆಯಿತು ಪ್ಲೇಸ್ಟೋರಲ್ಲಿ. ಸೊ ಇದು ಆಬ್ವಿಯಸ್ಲಿ ಡನ್ ಫಾರ್ ಎ ಕೋವಿಡ್-19ಗೋಸ್ಕರನೇ ಮಾಡಿದ್ದಾರೆ. ಇವ್ರೇನು ಕೇಳಿದ್ದಾರೆ, ಆ್ಯಪ್ ಈಸ್ ನಾಟ್ ರಿಲೇಟೆಡ್ ಟು ಅಂದಿದ್ದಾನೆ. ಸೊ ಇದು ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆಪ್ತ ಮಿತ್ರ. ಇದು ಕೂಡ ನಿಮಗೆ ಆಲ್ರೆಡಿ ಮೆಸೇಜ್ ಬರ್ತಾ ಇರ್ಬೋದು. ಲೈಕ್ ಏನಂತ ಬರ್ತಾ ಇದೆ ಅಂದರೆ, ಆಪ್ತ ಮಿತ್ರ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಗೆ ಏನೋ ಸಿಂಪ್ಟಮ್ಸ್ ಇದ್ದರೆ ಇದರಿಂದ ಟ್ರ್ಯಾಕ್ ಮಾಡ್ತಾರೆ ಅಂತ. ಇದು ಕೂಡ ಕೋವಿಡ್ಗೆ ಸಂಬಂಧಪಟ್ಟಿದ್ದೆ ಆ್ಯಪ್. ಕ್ವಾರಂಟೈನ್ ವಾಚ್, ಇದು ಕೂಡ ಕ್ವಾರಂಟೈನ್ ಅಂತ ಹೆಸರು ಹೇಳುತ್ತೆ. ನಮಗೆ ಈವನ್ ಕೊರೋನಾ ವೈರಸ್ ಬಂದಮೇಲೆ ನಮಗೆ ಗೊತ್ತಾಗಿರೋದು ಕ್ವಾರಂಟೈನ್ ಅಂದರೆ ಏನು ಅಂತ. ಈ ವರ್ಡ್ ನಾವು ಅವಾಗ ಕೇಳಿರೋದು ಹೊಸದಾಗಿ. ಸೊ ಕ್ವಾರಂಟೈನು ಈ ರೀತಿ ಹೊರಗೆಲ್ಲ ಕೇಳ್ತಾ ಇರೋದು ಇವೆಲ್ಲ ಹಿಂಗೆ ಅಲ್ವಾ. ಕೊರೋನಾ ವೈರಸ್ಸು, ಪ್ಯಾಂಡಮಿಕ್ಕು ಅಂತ ಇವೆಲ್ಲ ರೀಸೆಂಟಾಗಿ ಹೊಸ. ಕ್ವಾರಂಟೈನ್ ಅಂದರೆ ಇದಕ್ಕೆ ಸಂಬಂಧಪಟ್ಟಿರುತ್ತದೆ. ಕ್ವಾರಂಟೈನ್ ವಾಚ್ ಅಂತ ಇದು ಆ್ಯಪೇ ಬಂದ್ಬಿಟ್ಟು ನೀವು ಪ್ಲೇಸ್ಟೋರಲ್ಲಿ ಸಿಗುತ್ತಿದ್ದು. ಸೊ ಸರಿಯಾದ ಉತ್ತರ ಸುರಕ್ಷಾ ಆ್ಯಪ್ ಈಸ್ ನಾಟ್ ರಿಲೇಟೆಡ್ ಟು ಕೋವಿಡ್-19. ಯಾಕಂದರೆ ಸುರಕ್ಷಾ ಇಸ್ ರಿಲೇಟೆಡ್ ಟು ದ ಕ್ರೈಮ್ ಬ್ರಾಂಚಿಗೆ ರಿಲೇಟೆಡ್. ಇದು ಕ್ರೈಮಿಗೆ ಸಂಬಂಧಪಟ್ಟ ಸುರಕ್ಷಾ ಆ್ಯಪ್ ಇದು. ಸುರಕ್ಷಾ ಆ್ಯಪ್ ಎದಕ್ಕೆ ಸಂಬಂಧಪಟ್ಟಿರುತ್ತಂದರೆ ಕ್ರೈಮ್ಗೆ ಸಂಬಂಧಪಟ್ಟಿರೋದು ಆ್ಯಪ್ ಇದು. ಇದು ಕೋವಿಡ್ಗೆ ಸಂಬಂಧಪಟ್ಟಿದ್ದಲ್ಲ. ಸೊ ಸರಿಯಾದ ಉತ್ತರ ಸುರಕ್ಷಾ. ಇದು ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ. 32ನೇ ಕ್ವಶನ್ಗೆ ಸರಿಯಾದ ಉತ್ತರ ಡಿ. ಸೊ ನಾವು 33ನೇ ಪ್ರಶ್ನೆಗೆ ಹೋಗೋಣ. 4ರಿಂದ ನಿಖರವಾಗಿ 33ನೇ ಕ್ವಶನ್ನು 4ರಿಂದ ನಿಖರವಾಗಿ ಭಾಗಿಸಬಹುದಾದ ಶ್ರೇಷ್ಠ 3 ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಅಲ್ವಾ. ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಹೌದು. ಇದು ಸರಿಯಾದ ಉತ್ತರ. ಒಂದೇ ನಿಮಿಷ ಗೆಳೆಯರೆ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಸರಾಸರಿ. ಓಕೆ, ಸರಿಯಾದ ಉತ್ತರ. ಸೊ ನಿಮ್ಗೆ ಹೇಳ್ತೀನಿ ಸರಿಯಾದ ಉತ್ತರ. ಇದು ನನಗೆ ಅಷ್ಟು ಕರೆಕ್ಟಾಗಿ ಆನ್ಸರ್ಸ್ ಗೊತ್ತಾಗ್ತಿಲ್ಲ. ಸೊ ನಿಮ್ಮ ನೆಕ್ಸ್ಟ್ ಪ್ರಶ್ನೆಯಲ್ಲಿ ಹೇಳ್ತೀನಿ. 34ನೇದು ನೋಡಿ, 34ನೇ ಪ್ರಶ್ನೆ ಇಂಪಾರ್ಟೆಂಟು, ಈಸಿಯಾಗಿದೆ, ದಯವಿಟ್ಟು ಗಮನ ಕೇಳಿ. ಡಾಕ್ಟರು ಡಯಾಗ್ನೋಸಿಸ್ ಮಾಡ್ತಾರೆ, ಜಡ್ಜ್ ಏನು ಮಾಡ್ತಾರೆ, ಜಡ್ಜ್ಮೆಂಟ್ ಮಾಡ್ತಾರೆ ಅಲ್ವಾ. ಇವಾಗ ನೋಡಿ, ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಆಗಿರುತ್ತದೆ. ರೆಡ್ ಈಸಿ. ಡಾಕ್ಟರು ಪೇಷಂಟ್ ಅಂತ ಇದ್ದರೆ ಇಲ್ಲಿ, ಜಡ್ಜ್ ಅಂತ ಇದ್ದರೆ ಲಾಯರ್ ಅಂತ ಬರ್ತಿತ್ತು ಅಲ್ವಾ. ಇವಾಗ ಡಾಕ್ಟರು ಡಯಾಗ್ನೋಸಿಸ್ ಅಂದರೆ ಅವ್ನು ಮಾಡೋ ಕೆಲಸ ಹೇಳಿದ್ದಾರೆ, ಡಯಾಗ್ನೋಸಿಸ್ ಮಾಡೋ ಕೆಲಸ ಹೇಳಿದ್ದಾರೆ. ಜಡ್ಜ್ ಮಾಡೋ ಕೆಲಸ ಜಡ್ಜ್ಮೆಂಟು, ನ್ಯಾಯ ಕೊಡಿಸ್ತಾನೆ ಅವನು. ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತದೆ. 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ. ನೋಡಿ, ಡಾಕ್ಟರು ಅರ್ಥ ಆಯ್ತಾ, ಡಾಕ್ಟರು ಡಯಾಗ್ನೋಸಿಸ್ ಮಾಡ್ತಾನೆ, ಜಡ್ಜ್ ಇನ್ ಕೇಸ್ ಇಲ್ಲಿ ಡಾಕ್ಟರ್ ಇಲ್ಲಿ ಡಯಾಗ್ನೋಸಿಸ್ ತೆಗೆದ್ಬಿಟ್ಟು ಪೇಷಂಟ್ ಅಂತ ಇದ್ದರೆ, ಡಾಕ್ಟರ್ ಪೇಷಂಟ್ ಅಂತ ಇದ್ದರೆ ಇಲ್ಲಿ ಜಡ್ಜ್ ಲಾಯರ್ ಅಂತ ಇರ್ತಿತ್ತು. ಆ ರೀತಿ ಇದನ್ನು ಥಿಂಕ್ ಮಾಡಬೇಕು. ಅಥವಾ ಇಲ್ಲಿ ನೋಡಿ, ಪೇಷಂಟ್ ಅಂತಲೇ ಇರಲಿಲ್ಲ, ಡಾಕ್ಟರು ಹಾಸ್ಪಿಟಲ್ ಅಂತ ಇತ್ತಂದರೆ, ಡಾಕ್ಟರ್ ಬರೆದ್ಬಿಟ್ಟು ಹಾಸ್ಪಿಟಲ್ ಅಂತ ಇದ್ದರೆ ಇಲ್ಲಿ ಜಡ್ಜ್ ಬಂದುಬಿಟ್ಟು ಕೋರ್ಟ್ ಅಂತ ಬರೀತಿತ್ತು ಆನ್ಸರ್. ಆ ರೀತಿ ನೀವು ಇದನ್ನು ಯೋಚನೆ ಮಾಡಬೇಕು. 24ನೇ ಪ್ರಶ್ನೆ ಜಸ್ಟ್ ಕಾಮನ್ ಸೆನ್ಸ್ ಪ್ರಶ್ನೆ, ಜಸ್ಟ್ ಯೂಸ್ ಮಾಡಬೇಕು ನೀವು. 35ನೇ ಪ್ರಶ್ನೆ ನೋಡೋಣ. ಫೈಂಡ್ ದ ಲೆಂತ್ ಆಫ್ ದಿ ಫಾಲೋಯಿಂಗ್ ಬ್ರಿಡ್ಜ್ ವಿಚ್ ಆಫ್ ದಿ ಟ್ರೈನ್ ಈಸ್ 140 ಮೀಟರ್ ಲಾಂಗ್ ಟ್ರಾವೆಲಿಂಗ್ ಎಟ್ ದಿ 54 ಕಿಲೋಮೀಟರ್ ಅಂತ ಇದೆ. ನೋಡೋಣ ಇದನ್ನು ಮುಂದೆ ನೆಕ್ಸ್ಟ್ ಬರ್ತೀನಿ, ಅವಾಗ ಇದನ್ನು ಸಾಲ್ವ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ 36ನೇ ಪ್ರಶ್ನೆ ನೋಡೋಣ. ಫಸ್ಟ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CODS ಆಫ್ ಇಂಡಿಯಾ. 36ನೇ ಪ್ರಶ್ನೆ ನೋಡಿ, ಜನರಲ್ ಬಿಪಿನ್ ರಾವತ್. ಹಿಂಗೆ ಕೇಳಿದರೆ ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರಾಗಿದ್ದಾರೆ ಅಂತ ಕೇಳಿದರೆ ಜನರಲ್ ಬಿಪಿನ್ ರಾವತ್ ಅವರಾಗಿರ್ತಾರೆ. ಸರಿಯಾದ ಉತ್ತರ ಬಿ. 37ನೇ ಪ್ರಶ್ನೆ ನೋಡೋಣ. ದ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ LAC ಸಪ್ರೇಟ್ಸ್ ಅಂತ ಕೇಳಿದ್ದಾರೆ. ಆಬ್ವಿಯಸ್ಲಿ ಇಂಡಿಯಾ ಚೀನಾ. LAC ಅಂತ ಇದ್ದಾರೆ. LOC ಅಂದರೆ ಲೈನ್ ಆಫ್ ಕಂಟ್ರೋಲ್. ಓಕೆ ಫೈನ್, ಲೈನ್ ಆಫ್ ಕಂಟ್ರೋಲ್ ಆಗಿರುತ್ತದೆ. ಇದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ LAC ಅಂದರೆ. ಸರಿಯಾದ ಉತ್ತರ ಡಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. DRDO. ಓಕೆ ಅಲ್ವಾ, DRDO ಫುಲ್ ಫಾರ್ಮ್. ಓಕೆ ನೋಡಿ, ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. ರೀಸೆಂಟ್ ಇನೋವೇಟಿವ್ ಕಂಟೆಸ್ಟ್ ಡೇರ್ ಟು ಡ್ರೀಮ್ ವಾಸ್ ಲಾಂಚ್ಡ್ ಬೈ. ಇದು ಲಾಂಚ್ ಮಾಡಿದವರು DRDO ಲಾಂಗ್ ಫಾರ್ಮ್ ಕೇಳ್ತಾರೆ, ಇದನ್ನು ನೆನಪಿರಬೇಕು. DRDO ಲಾಂಗ್ ಫಾರ್ಮ್ ಬಂದುಬಿಟ್ಟು ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. DRDO ಲಾಂಗ್ ಫಾರ್ಮ್ ಆಗಿರುತ್ತದೆ ಇದು. ಸೊ ಸರಿಯಾದ ಉತ್ತರ DRDO. ಇವರು ಡೇರ್ ಟು ಡ್ರೀಮ್ ಅಂತ ಒಂದು ಕಾಂಟೆಸ್ಟ್ ಮಾಡ್ತಾರೆ, ಅಂದರೆ ಒಂದು ಇವೆಂಟ್ನ, ಒಂದು ಕಾಂಪಿಟೇಟಿವ್ ಇವೆಂಟ್ನ ಕಂಡಕ್ಟ್ ಮಾಡ್ತಾರೆ. ಸೊ DRDO ಬಗ್ಗೆ ಇನ್ನೂ ಹೆಚ್ಚಬೇಕಂದ್ರೆ, ಇದು RD and Reorganizations of Country works over is the areas of military technology and qualitative address of the needs of Indian. This is all about 30-8 ಆಗಿರ್ತದೆ. ಸೊ 39ನೇ ಪ್ರಶ್ನೆಗೆ ಹೋಗೋಣ. ಇದು ಗ್ರಾಫ್ದು ಸ್ವಲ್ಪ ಇದಕ್ಕೆ ಟೈಮ್ ತೊಗೊಳುತ್ತೆ. ಇದನ್ನು ನಾನು ನೆಕ್ಸ್ಟ್ ಪ್ರಶ್ನೆಯಲ್ಲಿ ನೆಕ್ಸ್ಟ್ ಇದರಲ್ಲಿ ಮತ್ತೆ ಬರ್ತೀನಿ ಪ್ರಶ್ನೆಗೆ, ಅವಾಗ ಸಾಲ್ವ್ ಮಾಡೋಣ. ಇದು 40ನೇ ಪ್ರಶ್ನೆಗೆ ನೋಡೋಣ. ಇವಾಗ ಕೊಟ್ಟಿರುವ ಅನುಪಾತದ ಸರಿಸಮದ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದು ಡೆಡ್ ಈಸಿ ಪ್ರಶ್ನೆ, ಬಟ್ ಇವನ್ ದೋ ವಿ ಕ್ಯಾನ್ ಸಾಲ್ವ್ ಇಟ್ ಲೇಟರ್ ಅಲ್ವಾ. ಓಕೆ, ಇವಾಗ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು 41ನೇ ಪ್ರಶ್ನೆ ಅಲ್ವಾ. ಓಕೆ, ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನಿಗೆ, 41ನೇ ಪ್ರಶ್ನೆ ನಾವು ಈಗಿದ್ದೀವಿ. ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನಿಗೆ ಒಂದು ಉದ್ಯಾನವನದಲ್ಲಿರೋ ಮಹಿಳೆ ತೋರಿಸಿ ಹೇಳುತ್ತಾನೆ, ಅವಳು ನನ್ನ ಅಜ್ಜಿಯ ಒಂದೇ ಸಂತಾನದ ಮಗಳು. ಆ ವ್ಯಕ್ತಿಯ ಮಹಿಳೆಗೆ ಹೇಗೆ ಸಂಬಂಧ ಇದೆ ಅಂತ ಕೇಳ್ತಾರೆ. ಆಬ್ವಿಯಸ್ಲಿ ಒಬ್ಬ ವ್ಯಕ್ತಿ ಬಂದು ತೋರಿಸಿ ಹೇಳ್ತಾನೆ, ಅಜ್ಜಿ ನನಗೆ ಒಂದು ಸನಾತನದ ಮಕ್ಕಳಾಗಿರೋ. ಸೊ ಸರಿಯಾದ ಉತ್ತರ ಸಿ ಆಗಿರುತ್ತದೆ. ಇದು ಡೈರೆಕ್ಟ್ ಕ್ವಶನ್ಸು, ಯು ಕ್ಯಾನ್ ಚೆಕ್ ಇಟ್ ಔಟ್ ಲೇಟರ್. ಸೊ 43ನೇ ಪ್ರಶ್ನೆ ಹೀಗಿದೆ. 43ನೇ ಪ್ರಶ್ನೆ, ಇದನ್ನು ಆಮೇಲೆ ಸಾಲ್ವ್ ಮಾಡೋಣ. 43ನೇ ಪ್ರಶ್ನೆ, 44ನೇ ಪ್ರಶ್ನೆನೂ ಆಮೇಲೆ ಸಾಲ್ವ್ ಮಾಡೋಣ, ಮ್ಯಾಥ್ಸ್ ಇದೆ. ಸೊ 45ನೇ ಪ್ರಶ್ನೆ ನೋಡೋಣ ಗೆಳೆಯರೆ. ನೋಡಿ, ಸೊ ಇದನ್ನು ಹಿಂಗೆ ಬರ್ಕೋಬೇಕು. 45ನೇ ಪ್ರಶ್ನೆ ಅಲ್ವಾ. ಓಕೆ, ಇದು ಸರಿಯಾದ ಉತ್ತರ ಬಂದ್ಬಿಟ್ಟು DU. ಯಾವ ರೀತಿ ಡಿ ಆಗುತ್ತಂದರೆ, ಸರಿಯಾದ ಉತ್ತರ ಐ ಅಂತ ಬರೀರಿ. ಇದು ABCD ಹಾಕಿ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು ಇವಾಗ. ಸೊ ಐ ಸರಿಯಾದ ಉತ್ತರ MU ಅಂತ ಬರುತ್ತೆ ಆ್ಯಕ್ಚುಲಿ. ಸೊ ಇವಾಗ ಇಲ್ಲಿ M ಕೊಟ್ಟಿಲ್ಲ, ಸೊ U ಕೊಟ್ಟಿದ್ದಾರೆ. ಸರಿಯಾದ ಉತ್ತರ U ಆಗುತ್ತೆ. ಸೊ ಸರಿಯಾದ ಉತ್ತರ 45ನೇ ಪ್ರಶ್ನೆಗೆ U, ಆನ್ಸರ್ U.
ಸೊ 46ನೇ ಪ್ರಶ್ನೆ ನೋಡಿ, ಇದು ಡೆಡ್ ಈಸಿ ಕ್ವಶನ್ಸು. ಸರಿಯಾದ ಇಫ್ ಎ ಮೈನಸ್ ಬಿ ಈಕ್ವಲ್ ಟು ಬಿ ಮೈನಸ್ ಎ ದೆನ್ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಹೋಸ್ಟ್ ಟು ಅಂತ ಕೇಳಿದ್ದಾರೆ. ಎ ಮೈನಸ್ ಬಿ ಈಕ್ವಲ್ ಟು ಬಿ ಮೈನಸ್ ಎ ಆದರೆ ಈ ಕೆಳಗಡೆ ಯಾವುದು ಸರಿ ಅಂತ ಕೇಳಿದ್ದಾರೆ. ಎ ಈಕ್ವಲ್ ಟು ಬಿ ಅಂತೂ ಆಗಲ್ಲ, ಇದು ಎ ಮೈನಸ್ ಬಿ ಈಕ್ವಲ್ ಟು ಎ ಮೈನಸ್ ಬಿ ಅಂತ ಬಂದಿದ್ದರೆ ಸರಿ ಆಗ್ತಿತ್ತು. ಸೊ ಇದು ಸರಿಯಾದ ಉತ್ತರ ಎ ಈಸ್ ನಾಟ್ ಈಕ್ವಲ್ ಟು ಬಿ ಅಂತ ಇರುತ್ತೆ. ಸರಿಯಾದ ಉತ್ತರ ಬಿ ಆಗಿರುತ್ತೆ. ಸೊ 47ನೇ ಪ್ರಶ್ನೆಗೆ ಹೋಗೋಣ. ದ ಲಿಸ್ಟ್ ನಂಬರ್ ವಿಚ್ ಆಫ್ ದಿ ಡಿವೈಡೆಡ್ ಬೈ ದಿ 6, 9, 12, 15, 18 ಲೀವ್ಸ್ ದಿ ಸೇಮ್ ರಿಮೈಂಡರ್ ಟು ಇನ್ ಈಚ್ ಕೇಸ್ ಅಂತ ಇದೆ ಅಲ್ವಾ. ಸೊ 47ನೇ ಪ್ರಶ್ನೆ ಹೀಗಿದೆ. 6, 9, 12, 58 ಭಾಗಿಸಿದ ಕನಿಷ್ಠ ಸಂಖ್ಯೆ ಪ್ರತಿ ಪ್ರಮಾಣಕ್ಕೂ ಅದೇ ಉಳಿದ ಎರಡನ್ನು ಬಿಡುತ್ತದೆ. ಆ ಕನಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇದು ಮ್ಯಾಥ್ಸು. ನಾನು ನೆಕ್ಸ್ಟ್ ಬರ್ತೀನಿ ಈ ಪ್ರಶ್ನೆಗಳಿಗೆ. ಸೊ 48ನೇ ಪ್ರಶ್ನೆಗೆ ಹೋಗೋಣ. ಇಜೋ ಐ ಟಿ ಡ್ಯಾಶ್ ವೈ ಡಿ ಎನ್ ಇದು ಸರಿಯಾದ ಉತ್ತರ ಸಿ ಎ ಆಗಿರುತ್ತದೆ. ಬಿ ಜಿ ಎಲ್ ಐ ಟಿ ಎನ್ ಸರಿಯಾದ ಉತ್ತರ 49. 48ನೇ ಪ್ರಶ್ನೆ ಎ. 48ನೇ ಪ್ರಶ್ನೆ ಎ. ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂತ ಹೇಳ್ತೀನಿ ನೋಡಿ. ಇ ಬರ್ಕೊತೀನಿ, ಜೆ ಬರ್ಕೊತೀನಿ, ಓ ಬರ್ಕೊತೀನಿ, ಟಿ ಬರ್ಕೊತೀನಿ, ಹಿಂಗೆ ಬರಿತೀನಿ ಅಲ್ವಾ. ನೆಕ್ಸ್ಟು ಇಲ್ಲಿ ವೈ ಬರೀತೀನಿ, ಇಲ್ಲಿ ಡಿ, ಇಲ್ಲಿ ಐ, ಇಲ್ಲಿ ಎನ್ ಅಲ್ವಾ. ಇವಾಗ ನಮ್ಗೆ ಇಲ್ಲಿ ಬಿಡಬೇಕಲ್ವಾ. ನೆಕ್ಸ್ಟ್ ಕೆಳಗಡೆ ಇಲ್ಲಿ ಬರೆದಿದ್ದಾನೆ ವಿ ಎ ಎಫ್ ಕೆ ಅಂತ ಇದೆ. ಇದನ್ನು ನಾವು ಇಲ್ಲಿ ಎ ಬಿ ಸಿ ಡಿ ಅಂತ ಬರೆದಾಗ ಸರಿಯಾದ ಉತ್ತರ ಬಿ ಬರುತ್ತೆ. ಇದ್ರದ್ದು ಇನ್ಫಾರ್ಮೇಷನ್ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿ ನಾವು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ ಇದನ್ನು ಯಾವ ರೀತಿ ಅಂತ. ಸೊ 49ನೇ ಪ್ರಶ್ನೆ ಹೀಗಿದೆ. ಬುಕ್ ಈಸ್ ಬ್ರಾಡ್ ಫಾರ್ ಇದು ಕೂಡ ಮ್ಯಾಥ್ಸ್ ಇದೆ, ದಯವಿಟ್ಟು ಆಮೇಲೆ ಬರೋಣ ಇದಕ್ಕೆ. ನನ್ನ ಪೇಜಲ್ಲಿ ಯಾವ್ಯಾವ ಮ್ಯಾಥ್ಸ್ ಕ್ವಶನ್ಸ್ ನಾನು ಬಿಟ್ಟಿದ್ದೀನಿ ಇದೆಲ್ಲ ಇನ್ಸ್ಟಾಗ್ರಾಮಲ್ಲಿ ನಮ್ಮದು ಕಾಂಪಿಟೇಟಿವ್ ಕರ್ನಾಟಕ ಅಂತ ಸರ್ಚ್ ಮಾಡಿ ಜ್ಞಾನವಾಹಿನಿ ಅಂತ ಇದೆ. ಆ ಪೇಜನ್ನು ನಾವು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ ನಿಮಗೆ ಅದ್ರ ಬಗ್ಗೆ ನಾವು ಇನ್ ಡೀಟೇಲಾಗಿ ಮ್ಯಾಥ್ಸ್ ಎಲ್ಲ ಕ್ವಶನ್ಸ್ ಅಲ್ಲಿ ಸಾಲ್ವ್ ಮಾಡಿರ್ತೀವಿ. ಸೊ ನಿಮಗೆ ಇಲ್ಲ ಮ್ಯಾಥ್ಸ್ ಅನಿಸ್ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ಫಾಲೋ ಮಾಡಬೇಕು ನೀವು ಅಷ್ಟೇ. ಅಲ್ಲಿ ಮಾತ್ರ ನಾವು ಇನ್ ಡೀಟೇಲಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ ನಾವು ಇವೆಲ್ಲ ಮ್ಯಾಥ್ಸ್ ಕ್ವಶನ್ಸ್ ಎಲ್ಲ. ಸೊ 50ನೇ ಪ್ರಶ್ನೆಗೆ ಹೋಗೋಣ. ಬ್ರಿಕೆಟ್ಸ್ ಈ ಪದದ ಅರ್ಥ ಏನು ಕೇಳಿದ್ದಾರೆ. ಬ್ರಿಕೆಟ್ಸ್ ಮೀನಿಂಗ್ ಏನು 50ನೇ ಪ್ರಶ್ನೆ. ಸೊ ಬ್ರಿಕೆಟ್ಸ್ ಮೀನಿಂಗ್ ಏನಿದೆ ಅಂದರೆ 50ನೇ ಪ್ರಶ್ನೆ ಹೀಗಿದೆ ನೋಡೋಣ. ಬ್ರಿಕೆಟ್ಸ್ ಪ್ರಶ್ನೆ ನೋಡೋಣ. ಐವತ್ತನೇ ಪ್ರಶ್ನೆ ಹೀಗಿದೆ. ಬ್ರಿಕೆಟ್ಸ್ ಮೀನ್ ಇದ್ದದ್ದು ಪ್ರಶ್ನೆ ನನಗೆ ಇದನ್ನು ನಾವು ಇನ್ಸ್ಟಾಗ್ರಾಮಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ದಯವಿಟ್ಟು ನೀವು ನನ್ನ ಪೇಜನ್ನು ಫಾಲೋ ಮಾಡಿ. ನಾವೆಲ್ಲ ಹೇಳ್ಬಿಟ್ರೆ ನಮಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಬೇಕು ಲೈಕ್. ಸೊ ಅದಕ್ಕೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಸಜೆಸ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಾವು ನಿಮಗೆಲ್ಲ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇದು ಎಲ್ಲ ಪ್ರಶ್ನೆಗಳಿಗೆ ಇಂಥ ಪ್ರಶ್ನೆಗಳಿಗೆ ನಾವು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಆನ್ಸರ್ ಮಾಡಿದ್ದೀವಿ. ದಯವಿಟ್ಟು ನಮ್ಮ ಇನ್ಸ್ಟಾ ಪೇಜಲ್ಲಿ ಹೋಗಿ ಫಾಲೋ ಮಾಡಿ, ನಿಮಗೆ ಇದ್ರ ಬಗ್ಗೆ ಆನ್ಸರ್ ಸಿಗುತ್ತೆ. ಇಂಥ ಕಠಿಣ ಪ್ರಶ್ನೆಗಳು ಇದು ಸ್ವಲ್ಪ ಕಠಿಣ ಪ್ರಶ್ನೆ ಅಂತಲೇ ಹೇಳ್ಬೋದು. ಸೊ ಯು ಕ್ಯಾನ್ ಜಸ್ಟ್ ಫಾಲೋ ಅಸ್ ಆನ್ ಇನ್ಸ್ಟಾಗ್ರಾಮ್, ದೆನ್ ಯು ವಿಲ್ ಗೆಟ್ ಟು ನೋ ಅಬೌಟ್ ದಿಸ್ ಆನ್ಸರ್ಸ್. So 51 questions. According to a report of the National Council Applied Economic Research NCAIE, which is the world largest anti-poverty program ಅಂತ ಕೇಳಿದ್ದಾರೆ. ಇದು ಯಾವ ಅಂಡರ್ ಬರುತ್ತೆ ಅಂತ ಕೇಳಿದ್ದಾರೆ. ಇದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮಲ್ಲಿ ಬರುತ್ತೆ. MRREGS ಅಲ್ಲಿ ಬರುತ್ತೆ. ಇದು ಸರಿಯಾದ ಉತ್ತರ ಡಿ. ಇದು ಸರಿಯಾದ ಉತ್ತರ. ಸೊ 52ನೇ ಪ್ರಶ್ನೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಒನ್ ಆಫ್ ದಿ ಪ್ರಿನ್ಸಿಪಲ್ ಆಫ್ ಪಂಚಶೀಲ ಅಂತ ಕೇಳಿದ್ದಾರೆ. ಯಾವುದಂದರೆ ಇದು ಆಬ್ವಿಯಸ್ಲಿ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್. ಸರಿಯಾದ ಉತ್ತರ ಇದು ಆಗುತ್ತೆ ಅಲ್ವಾ. ಪಂಚಶೀಲ ತತ್ವಗಳಲ್ಲಿ ಇವೆಲ್ಲ ಬರುತ್ತೆ, ಆದರೆ ಇದು ಬರಲ್ಲ. ಶಾಂತಿ ಸಹಬಾಳ್ವೆ ಬರಲ್ಲ. ಸೊ ಸರಿಯಾದ ಉತ್ತರ ಡಿ ಆಗುತ್ತೆ. ಏನು ಕೇಳಿದ್ದಾರೆ, ಯಾವುದಲ್ಲ ಅಂತ ಕೇಳಿದ್ದಾರೆ. ನಾಟ್ ಒನ್ ಆಫ್ ದಿ ಅಂತ ಹೇಳಿದ್ದಾರೆ. ಆನ್ಸರ್ಸ್ ನೀವು ಕ್ವಶನ್ಸ್ನ ಕರೆಕ್ಟಾಗಿ ಓದಬೇಕು. ನಾಟ್ ಒನ್ ಆಫ್ ದಿ ಅಂತ ಕೇಳಿದ್ದಾರೆ. 52ನೇ ಪ್ರಶ್ನೆ ಹೋಗೋಣ. ಈ ಲೋಕದ 52ನೇ ಪ್ರಶ್ನೆ 53ನೇ ಪ್ರಶ್ನೆ ಹೇಗಿದೆ. ಈ ಲೋಕದಲ್ಲಿ ಜನಗಳ ಎಲ್ಲ ಅಗತ್ಯಗಳನ್ನು ಪೂರೈಸಬಹುದು, ಆದರೆ ಯಾವ ದುರಾಸೆಯಲ್ಲ. ಈ ಮಾತು ಯಾರು ಹೇಳಿದ್ದಾರೆ? ಈ ವ್ಯಕ್ತಿ ಹೇಳಿದರು. ಯಾರು ಇದನ್ನು? ಈ ಕೂಟ್ ಅಂತ ಹೇಳ್ಬೋದು. ಈ ಕೂಟ್ ಯಾರು ಹೇಳಿದ್ದಾರೆ ಅಂದರೆ ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ ಅಲ್ವಾ. ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ. 54ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ಓಲ್ಡೆಸ್ಟ್ ಕನ್ನಡ ನ್ಯೂಸ್ ಪೇಪರ್ ಅಂತ ಕೇಳಿದ್ದಾರೆ. ಆಬ್ವಿಯಸ್ಲಿ ಮಂಗಳೂರು ಸಮಾಚಾರ ಇಸ್ ದಿ ಒನ್ ಆಫ್ ದಿ ಓಲ್ಡೆಸ್ಟ್ ಕನ್ನಡ ನ್ಯೂಸ್ ಪೇಪರ್. 54ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ.
ಮಂಗಳೂರು ಸಮಾಚಾರ. 55ನೇ ಪ್ರಶ್ನೆಗೆ ಹೋಗೋಣ. ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಯಾವಾಗ? ಆಬ್ವಿಯಸ್ಲಿ ಜೂನ್ 15 ಅಲ್ಲ, ಜೂನ್ 5 ಅಲ್ವಾ? ಮೊನ್ನೆ ತಾನೇ ಹೋಯ್ತು, ಜೂನ್ ಲಾಕ್ಡೌನಲ್ಲಿ ಮಾಡಿದ್ರು. ದ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ನಿಮಗೆ ನೋಡಿ ಕನ್ಫ್ಯೂಸ್ ಆಗೋಕ್ಕೆ ಯಾವ ರೀತಿ ಪೇಪರ್ನ ಟಫ್ ಮಾಡಿರ್ತಾನಂದರೆ, ಇಲ್ಲಿನೂ ಇಂಗ್ಲೀಷಲ್ಲಿ ಕೇಳಿದ್ದಾನೆ, ಇಲ್ಲಿನೂ ಇಂಗ್ಲೀಷ್ ಕೇಳಿದ್ದಾನೆ. ಸೊ ನೀವು ಕರೆಕ್ಟಾಗಿ ಓದಬೇಕು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಲೈಕ್ ಆರ್ಟ್ಸಿಂದ ಬಂದ ಸ್ಟೂಡೆಂಟ್ಸು ಅಥವಾ ಬರೀ 10th ಮೇಲೆ PUC ಮೇಲೆ ಹಾಕಿರೋ ಸ್ಟೂಡೆಂಟ್ಸ್ ಎಲ್ಲ ದಯವಿಟ್ಟು ನೀವು ಕರೆಕ್ಟಾಗಿ ಯೋಚನೆ ಮಾಡಾಕಬೇಕು. ಇಲ್ಲಿ ದ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಅಂತ ಕೇಳಿದ್ದಾರೆ, ಇಲ್ಲಿ ದ ವರ್ಲ್ಡ್ ಎನ್ವೈರ್ಮೆಂಟ್ ಗೊತ್ತಾಗಿಲ್ಲ ಅಂದರೆ ನೀವು ಕನ್ಫ್ಯೂಸ್ ಆಗಬಾರ್ದು. ದ ವರ್ಲ್ಡ್ ಎನ್ವೈರ್ಮೆಂಟ್ ಅಂದರೆ ಪರಿಸರ, ವರ್ಲ್ಡ್ ಅಂದರೆ ಜಗತ್ತು. ವಿಶ್ವ ಪರಿಸರ ದಿನಾಚರಣೆ ಯಾವಾಗ? ಜೂನ್ 5. ಸೊ ಇದು 56ನೇ ಪ್ರಶ್ನೆ. ಹೂ ಈಸ್ ನೋನ್ ಆಸ್ ದ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಯಾರಿಗೆ ಕರೀತಾರೆ? ಆಡಮ್ ಸ್ಮಿತ್ ಕರೀತಾರೆ. ಸರಿಯಾದ ಉತ್ತರ ಆಡಮ್ ಸ್ಮಿತ್ ಅಲ್ವಾ? 57ನೇ ಪ್ರಶ್ನೆಗೆ ಹೋಗೋಣ. ವೇರ್ ಈಸ್ ದಿ ಸೀಟ್ ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಎಲ್ಲಿದೆ ಅದು? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಎಲ್ಲಿದೆ? ಹಾಗಲ್ಲಿ ಇದೆ. ಸರಿಯಾದ ಉತ್ತರ ಇದು ಹಾಗ್. 52ನೇ ಪ್ರಶ್ನೆ. ವಿಚ್ ಪ್ರಾಡಕ್ಟ್ ಫ್ರಮ್ ಕರ್ನಾಟಕ ಹ್ಯಾಸ್ ನಾಟ್ ರಿಸೀವ್ಡ್ GI ಟ್ಯಾಗ್? ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ಕರೀತಾರೆ. GI ಟ್ಯಾಗ್ ಅಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ. ಸೊ ಇದು ಯಾವುದಿದೆ? ಇದು ಕೂಡ ನೋಡಿ ಇಂಡಿಕೇಶನ್ ಜಿಯೋಗ್ರಫಿ ಟ್ಯಾಗಲ್ಲಿ ನಂಜನಗೂಡು ಬನಾನಾ ಇದೆ, ಮೈಸೂರು ಸಿಲ್ಕ್ ಇದೆ, ಚನ್ನಪಟ್ಟಣ ಟಾಯ್ ಇದೆ. ಆದರೆ ಇದು ಮಾತ್ರ ಇಲ್ಲ, ಹ್ಯಾಸ್ ನಾಟ್ ಅಂದಿದ್ದಾನೆ. ಸೊ ಇದರಲ್ಲಿ ನೀವು ಬೇಕಾದರೆ ಲಿಸ್ಟ್ ಹೊಡೀರಿ. GI ಟ್ಯಾಗ್ ಕರ್ನಾಟಕ ಪ್ರೊಡಕ್ಷನ್ ಅಂತ ಕೊಡ್ರಿ. ಇದು ಕೊರ್ಗು ಬೆಟಲ್ ನಟ್ ಅಂತ ಇದೆ. ಸೊ ಇದು ಇಲ್ಲ ಅದರಲ್ಲಿ. ಸೊ ಸರಿಯಾದ ಉತ್ತರ ಎ ಆಗುತ್ತೆ ಅಲ್ವಾ? ಕೂರ್ಗು ಅಡಿಕೆ ಇಲ್ಲ ಅದರಲ್ಲಿ. ಬಟ್ ಮತ್ತು ಇನ್ನೊಂದಿದೆ, ಕೂರ್ಗು ಆರೆಂಜ್ ಅಂತ ಬರುತ್ತೆ, ಅದು ಮಾತ್ರ ಇದೆ GI ಟ್ಯಾಗಲ್ಲಿ ಅಲ್ವಾ? ಇಲ್ಲಿ ಹೇಳ್ತೀನಿ ನೋಡಿ, ಇಲ್ಲಿ ಪ್ರಶ್ನೆಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ. ಕೂರ್ಗು ಆರೆಂಜ್ ಅಂತ ಬರುತ್ತೆ, ಕೂರ್ಗು ಕಿತ್ತಳೆ, ಇದು ಮತ್ತು ಜಿಯೋಗ್ರಫಿಕಲ್ ಇಂಡಿಕೇಶನಲ್ಲಿ ಬರುತ್ತೆ. ಕರ್ನಾಟಕ ಪ್ರಾಡಕ್ಟ್ ಇದು ನೆಕ್ಸ್ಟ್ ಪ್ರಶ್ನೆಯಲ್ಲಿ ಕೇಳ್ಬೋದು. ಯಾವುದು ಉಲ್ಟಾ ಮಾಡಿ ಕೇಳ್ಬೋದು. ಅವಾಗ ನೀವು ಕೂರ್ಗು ಆರೆಂಜ್ ಅಂತ ಬರುತ್ತೆ, ಅದು ಕೂಡ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಒಳಗಡೆ, ಆ ಪ್ರಾಡಕ್ಟ್ ಒಳಗಡೆ ಬರುತ್ತೆ. ಸೊ ಇವಾಗ ಬೆಟಲ್ ನಟ್ ಇಲ್ಲ ಈ ಇಂಡಿಕೇಶನ್ ಟ್ಯಾಗಲ್ಲಿ, ಬೆಟಲ್ ನಟ್ ಇಲ್ಲ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಎ. ಸೊ 59ನೇ ಪ್ರಶ್ನೆ. ಅಮಾಂಗ್ ದಿ ಗಿವನ್ ಪರ್ಸನಾಲಿಟೀಸ್ ಹೂ ಹ್ಯಾಸ್ ರಿಸೀವ್ಡ್ ದಿ ಕರ್ನಾಟಕ ರತ್ನ, ದ ಹೈಯೆಸ್ಟ್ ಸಿವಿಲಿಯನ್ ಹಾನರ್ ಆಫ್ ಕರ್ನಾಟಕ? ಆಬ್ವಿಯಸ್ಲಿ ನಮಗೆ ಗೊತ್ತಿರೋ ಹಂಗೆ ಡಾಕ್ಟರ್ ರಾಜ್ಕುಮಾರ್ ಅವರು. ಸರಿಯಾದ ಉತ್ತರ ಬಿ. 60ನೇ ಪ್ರಶ್ನೆ ಆಗಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಇಸ್ ಲೊಕೇಟೆಡ್ ಇನ್ ಎಲ್ಲಿದೆ? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಎಲ್ಲಿದೆ? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಂದ್ಬಿಟ್ಟು ಪುಣೆಯಲ್ಲಿದೆ. ಸರಿಯಾದ ಉತ್ತರ ಸಿ, ಪುಣೆಯಲ್ಲಿದೆ. 61ನೇ ಪ್ರಶ್ನೆ ಆಗಿದೆ. ದ ಫಸ್ಟ್ ಕೇಸ್ ಕೋವಿಡ್-19 ಇನ್ ಇಂಡಿಯಾ ವಾಸ್ ಕನ್ಫರ್ಮ್ಡ್ ಇನ್ ದ ಸ್ಟೇಟ್ ಆಫ್, ಎಲ್ಲಾಗಿದೆ ಅಂದರೆ ಕೇರಳದಲ್ಲಾಗುತ್ತೆ. ಸರಿಯಾದ ಉತ್ತರ ಕೇರಳದಲ್ಲಿ. ಇಲ್ಲಿ ಫಸ್ಟ್ ಕೇಸ್ ಅಂತ ಇದೆ, ನೆನ್ಪು ಮಾಡ್ಕೋಬೇಕು ನೀವು. ಫಸ್ಟ್ ಕೇಸ್ ಅಂದರೆ ಕೇರಳ. ಇನ್ ಕೇಸ್ ಇಲ್ಲಿ ಫಸ್ಟ್ ಕೇಸ್ ಇರೋ ಜಾಗದಲ್ಲಿ ಡೆತ್ ಅಂತ ಇದ್ದಿದ್ರೆ ಆನ್ಸರ್ ಬಂದ್ಬಿಟ್ಟು ಕರ್ನಾಟಕ ಆಗ್ತಿತ್ತು. ಇಲ್ಲಿ ಫಸ್ಟ್ ಕೇಸ್ ಅಂತ ಇದೆ. ಸೊ ಸರಿಯಾದ ಉತ್ತರ ಕೇರಳದಲ್ಲಾಗುತ್ತೆ. ಫಸ್ಟ್ ಡೆತ್ ಮಾತ್ರ ಕರ್ನಾಟಕದಲ್ಲಾಗುತ್ತೆ, ಅದು ಕಲಬುರ್ಗಿ ಅನ್ನೋ ಡಿಸ್ಟಿಕಲ್ಲಿ ಆಗುತ್ತೆ. ಕಲಬುರ್ಗಿ ಅಥವಾ ಗುಲ್ಬರ್ಗ ಅನ್ನೋ ಡಿಸ್ಟಿಕಲ್ಲಿ ಫಸ್ಟ್ ಡೆತ್ ಆಗುತ್ತೆ ಕೋವಿಡ್-19 ಅಲ್ವಾ? ಸೊ 62ನೇ ಪ್ರಶ್ನೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅಥರೈಸ್ಡ್ ಬೈ ಕಾಳಿದಾಸ? ಈ ಕೆಳಗಿನ ಯಾವುದು ಕಾಳಿದಾಸನಿಂದ ರಚಿಸಲ್ಪಟ್ಟಿಲ್ಲ ಅಲ್ವಾ? ಸರಿಯಾದ ಉತ್ತರ 62ನೇ ಪ್ರಶ್ನೆಯಲ್ಲಿ ಇದೀವಲ್ಲ, ರಾಮಾಯಣ ದರ್ಶನಂ. ಇದು ಇಟ್ಸ್ ನಾಟ್ ರಿಲೇಟೆಡ್ ಟು ಕಾಳಿದಾಸ. ಸರಿಯಾದ ಉತ್ತರ ಬಿ, ರಾಮಾಯಣ ದರ್ಶನ ಬರೆದವರು ಯಾರು? ಕುವೆಂಪು ಅವರು. ಅದಕ್ಕೆ 63ನೇ ಪ್ರಶ್ನೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? RBI ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? RBI ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಆಬ್ವಿಯಸ್ಲಿ ಮುಂಬೈಯಲ್ಲಿದೆ. ಸೊ 64ನೇ ಪ್ರಶ್ನೆ. ಹೂ ಅಮಾಂಗ್ ದಿ ಫಾಲೋವಿಂಗ್ ಕಂಪೋಸ್ಡ್ ಕನ್ನಡ ರೈತಗೀತೆ ಬರೆದವರು ಯಾರು ಅಂತ ಕೇಳಿದ್ದಾರೆ? ಆಬ್ವಿಯಸ್ಲಿ ಕುವೆಂಪು ಅವರು ಬರೆದಿದ್ದಾರೆ ಕನ್ನಡ ರೈತಗೀತೆ. ದ ಮೋಸ್ಟ್ ಅಬೌಂಡೆಂಟ್ ಪ್ರೆಸೆಂಟ್ ಗ್ಯಾಸ್ ಇನ್ ದ ಅಟ್ಮಾಸ್ಫಿಯರ್, ಅಬೌಂಡೆಂಟ್ಲಿ ಅಂತ ಕೇಳಿದ್ದಾರೆ. ಇದು ನೆನ್ಪಿಡ್ಬೇಕು ಈ ಪ್ರಶ್ನೆ. ಇಲ್ಲಿ 4-5 ವರ್ಡ್ಸ್ ಬರುತ್ತೆ, ಇದನ್ನೆಲ್ಲ ನೆನ್ಪಿಡ್ಬೇಕು ನೀವು. ಸೊ ಅಬೌಂಡೆಂಟ್ಲಿ ಅಂದರೆ ಇದೇ ಬರುತ್ತೆ. ದ ಮೋಸ್ಟ್ ಹೈಯೆಸ್ಟ್ ಅಂತ ಇದು ಬರೀ ಇದು ಅಬೌಂಡೆಂಟ್ ಯೂಸ್ ಮಾಡಿಲ್ಲ ಅಂದರೆ ದ ಮೋಸ್ಟ್ ಪ್ರೆಸೆಂಟ್ ಗ್ಯಾಸ್ ಇನ್ ದ ಅಟ್ಮಾಸ್ಫಿಯರ್, ದ ಮೋಸ್ಟ್ ಹೈಯೆಸ್ಟ್ ಪ್ರೆಸೆಂಟ್ ಇನ್ ದ ಗ್ಯಾಸ್ ಅಂತ ಬಂದರೆ ನೈಟ್ರೋಜನ್ ಬರುತ್ತೆ. ಸೊ ಅಬೌಂಡೆಂಟ್ಲಿ ಅಂತ ಕೇಳಿದರೆ ಕಾರ್ಬನ್ ಡೈಆಕ್ಸೈಡ್. ಸರಿಯಾದ ಉತ್ತರ ಸಿ.
ಸಿ ಆನ್ಸರ್ 65ಕ್ಕೆ. 66ನೇ ಪ್ರಶ್ನೆ ಆಗಿದೆ, ವಿಚ್ ಆಫ್ ದಿ ಗವರ್ನರ್ ಜನರಲ್ ಇಂಪ್ಲಿಮೆಂಟೆಡ್ ಜಮೀನ್ದಾರ್ ಸಿಸ್ಟಮ್ ಇನ್ ಇಂಡಿಯಾ? ಯಾರು ಈ ಕಳಿನ ಗವರ್ನರ್ ಜನರಲ್ ಜಮೀನ್ದಾರಿ ಸಿಸ್ಟಮನ್ನು ಭಾರತದಲ್ಲಿ ಜಾರಿಗೆ ತಂದವರು ಯಾರು ಅಂತ ಕೇಳಿದ್ದಾರೆ. 66ನೇ ಪ್ರಶ್ನೆ, ಲಾರ್ಡ್ ಕಾರ್ನ್ವಾಲಿಸ್. ಸರಿಯಾದ ಉತ್ತರ. 67ನೇ ಪ್ರಶ್ನೆ, ಮಿಲಿಟರಿ ರಿಫಾರ್ಮ್ಸ್ ಸಚ್ ಆಸ್ ಹುಲಿಯಾ ಆ್ಯಂಡ್ ಢಾಗಾ ಅನ್ನು ಡ್ಯಾಶ್ ಇಂದ ಪರಿಚಯಿಸಲಾಗಿದೆ. ಇದು ನೋಡಿ, ಮಿಲಿಟರಿ ಸುಧಾರಣೆಗಳಿಂದಾದ ಹುಲಿಯಾ ಮತ್ತು ಢಾಗನ್ನು ಡ್ಯಾಶ್ ಇಂದ ಪರಿಚಯಿಸಲಾಗಿದೆ. 67 ಇದೆ. 67 ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಆಗುತ್ತಿದ್ದು, ಅವನು ಇಂಟ್ರೊಡ್ಯೂಸ್ ಮಾಡ್ತಾನೆ ಇದನ್ನು. ಸೊ ನೆಕ್ಸ್ಟ್ 68ನೇ ಪ್ರಶ್ನೆ ಅಲ್ವಾ? ಹಾಂ ನೋಡಿ, ದ 7 year ವಾರ್ ಫಾಟ್ ಬಿಟ್ವೀನ್ ಹೂಮ್ ಆ್ಯಂಡ್ ಯಾರ್ಯಾರ ಮಧ್ಯೆ ಆಗುತ್ತೆ? ಈ 7 ವರ್ಷಗಳ ಯುದ್ಧ ಡ್ಯಾಶ್ ಮಧ್ಯೆ ನಡೆಯುತ್ತೆ ಅಂತ ಕೇಳಿದ್ದಾರೆ. ಇದು ಇಸ್ವಿ ಕೂಡ ನೆನ್ಪಿಟ್ಕೊಳ್ಳಿ. ಇದು ಬಂದುಬಿಟ್ಟು ಯಾರ ಮಧ್ಯೆನೂ ಆಗಲ್ಲ. ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ನಡುವೆ ಯಾರ ಮಧ್ಯೆನೂ ಆಗಲ್ಲ. ಸೊ ಆನ್ಸರ್ಸ್ ಬಂದುಬಿಟ್ಟು ಡಿ. ಇದು ಯಾರ ಮಧ್ಯೆ ಆಗುತ್ತಂದರೆ ಬ್ರಿಟಿಷ್ ಆ್ಯಂಡ್ ಫ್ರಾನ್ಸ್ ಮಧ್ಯೆ ಆಗುತ್ತೆ. ಬ್ರಿಟನ್ ದೇಶ ಮತ್ತು ಫ್ರಾನ್ಸ್ ದೇಶದ ಮಧ್ಯೆ ಆಗುತ್ತಿದ್ದು ಯಾವುದು? 7 year ವಾರ್. ಸರಿಯಾದ ಉತ್ತರ ಅದು. 61ನೇ ಪ್ರಶ್ನೆಗೆ ಹೋಗೋಣ. ವಾಟ್ ಡಸ್ ದ ಟರ್ಮ್ ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಅಂದರೆ ಏನು ಅಂತ ಕೇಳಿದ್ದಾರೆ. ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಅಂದರೆ ಏನು ನೆನಪಿರಲಿ. ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಅಂದರೆ ಆಪ್ಷನ್ಸ್ ಎ ಸರಿಯಾದ ಉತ್ತರ. ದ ಮೆನಿ ಇಂಗ್ಲಿಷ್ ಮೆನ್ ವೇರ್ imprisoned and contained to a small room in the fort of which many died. ಸೊ ಇಲ್ಲಿ ನೋಡಿ, ಪ್ರಶ್ನೆ ಬಂದ್ಬಿಟ್ಟು ವಾಟ್ ಈಸ್ ಬ್ಲ್ಯಾಕ್ ಟ್ರಾಜಿಡಿ ರೂಮ್ ಮೀನ್ ಅಂತ ಕೇಳಿದ್ದಾರೆ. ಮೆನಿ ಇಂಗ್ಲಿಷ್ ಮೆನ್ ವೇರ್ ಇಂಪ್ರಿಸ್ಡ್ ಆ್ಯಂಡ್ ಅಂದರೆ ಕನ್ಫೈನ್ಡ್ ಟು ಎ ಸ್ಮಾಲ್ ರೂಮ್ ಇನ್ ದ ಫೋರ್ಟ್ ಆಫ್ ವಿಚ್ ಮೆನಿ ಡೈಡ್ ಅಂದರೆ ಬಹಳ ಇಂಗ್ಲೀಷರು ಜೈಲಿನಲ್ಲಿಟ್ಟು ಒಂದು ಚಿಕ್ಕ ಕೊಠಡಿಯಲ್ಲಿ ಸೀಮಿತಗೊಳಿಸಲಾಗುತ್ತದೆ, ಅದರಲ್ಲಿ ಬಹಳ ಜನಗಳು ಪ್ರಾಣ ಬಿಡ್ತಾರೆ. ಇದಕ್ಕೆ ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಅಂತ ಕರೀತಾರೆ. ಸರಿಯಾದ ಉತ್ತರ ಎ. 70ನೇ ಪ್ರಶ್ನೆ, ಇನ್ ವಿಚ್ ಇಯರ್ ಡಿಡ್ ಮಹಾತ್ಮ ಗಾಂಧಿ ಲಾಂಚ್ಡ್ ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್ ಅಂತ ಕೇಳ್ತಾರೆ. ನೋಡಿ ಎಷ್ಟು ಪ್ರಶ್ನೆ, ಈಸಿ ಪ್ರಶ್ನೆ ಇರುತ್ತೆ. ಸರಿಯಾಗಿ ನೀವು ನೋಡಿ ಆನ್ಸರ್ಸ್ ಮಾಡಬೇಕು. ಸರಿಯಾದ ಉತ್ತರ 1920 ಬಿ ಸರಿಯಾದ ಉತ್ತರ. 71ನೇ ಪ್ರಶ್ನೆ ಹೀಗಿದೆ, ಹೂ ಈಸ್ ನೋನ್ ಹ್ಯಾಸ್ ದಿ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. 71 ಅಲ್ವಾ? ಸರ್ದಾರ್ ವಲ್ಲಭಾಯ್ ಪಟೇಲ್ ಸರಿಯಾದ ಉತ್ತರ. ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರಿಗೆ ಕರೀತಾರೆ? ಉಕ್ಕಿನ ಮನುಷ್ಯ ಅಂತ ಯಾರಿಗೆ ಕರೀತಾರೆ? ಸರ್ದಾರ್ ವಲ್ಲಭಾಯ್ ಪಟೇಲ್ ಕರೀತಾರೆ. ಚೂಸ್ ದ ರಾಂಗ್ ಸ್ಟೇಟ್ಮೆಂಟ್. ನೆನಪಿರ್ಬೇಕು ನೀವು. ರಾಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ ವಿಜಯನಗರ ಕಿಂಗ್ಡಮ್. ವಿಜಯನಗರ ಅಂದರೆ ನೆನ್ಪಿಡಬೇಕು, ಇವರು ಹಿಂದೂಗಳು. ಸೊ ಇಲ್ಲಿ ನೋಡಿ ಡೈರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಬಿಲ್ಡ್ ಎ ಮೊಸಾಯಿಕ್ ಇನ್ ದರ್ ಕ್ಯಾಪಿಟಲ್. ಇವ್ರು ಯಾಕೆ ಕಟ್ತಾರಪ್ಪ ಮೊಸಾಯಿಕ್ಸ್? ಸೊ ಸರಿಯಾದ ಉತ್ತರ ಬಿ ಆಗುತ್ತೆ. ಸರಿಯಾದ ಉತ್ತರ ಬಿ. ವಿಜಯನಗರ ಸಾಮ್ರಾಜ್ಯ ಬಿ. ಇವ್ರು ಮೊಸಾಯಿಕ್ಸ್ಗೆಲ್ಲ ಕಟ್ಟಲ್ಲ. ರಾಂಗ್ ತಪ್ಪಾದ ಹೇಳಿಕೆ ಇದು ಅಲ್ವಾ? ಸರಿಯಾದ ಉತ್ತರ ಬಿ ಆಗುತ್ತೆ. 73ನೇ ಪ್ರಶ್ನೆ, ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿಚ್ ವಾಸ್ ನಾಟ್ ರಿಸಲ್ಟ್ ಆಫ್ ದಿ ಭಕ್ತಿ ಮೂಮೆಂಟ್ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಡಿ. ಭಕ್ತಿ ಈಸ್ ಸೈನ್ಸ್ ವೇರ್ ಅಥರೈಸ್ಡ್ ಆನ್ ಸ್ಟ್ರಿಕ್ಟ್ಲಿ ಫಾಲೋಡ್ ಟು ದಿ ಪ್ರೊಮೋಟೆಡ್ ಕಾಸ್ಟ್ ಸಿಸ್ಟಮ್ಸ್. ಸರಿಯಾದ ಉತ್ತರ ಬಿ. ಭಕ್ತಿ ಸಂತರು ಸಾಂಪ್ರದಾಯಿಕರಾಗಿದ್ದು ಮತ್ತು ಜಾತಿ ವ್ಯವಸ್ಥೆ ಕಟ್ಟುನಿಟ್ಟಾಗಿ ಪಾಲಿಸಿದವರು, ಉತ್ತೇಜಿಸಿದರು. ಭಕ್ತಿ ಮೂಮೆಂಟಲ್ಲಿ ಫಲಿತಾಂಶ ಸಿಗಲಿಲ್ಲ ನಮಗೆ, ಫಲಿತಾಂಶವಲ್ಲ ಇದು, ಸಿಗಲಿಲ್ಲ ನಮಗಿದು. ಸೊ ಭಕ್ತಿ, ಸೊ ಅದು ಒಂದು ಆಗುತ್ತೆ. ಸರಿಯಾದ ಉತ್ತರ ಅದು. ಎಪ್ಪತ್ನಾಲ್ಕನೇ ಪ್ರಶ್ನೆ ನೋಡೋಣ. ಫ್ರಮ್ ದ ಬಿಲೋ ಗಿವನ್ ಪೇಜ್ ಫೈಂಡ್ ದ ರೈಟ್ ಮ್ಯಾಚ್ ಅಂತ ಕೇಳಿದ್ದಾರೆ. ನೋಡಿ ಇದು ಸರಿಯಾದ ಪ್ರಶ್ನೆ. ಸರಿಯಾದ ಉತ್ತರ ಸಿ. ಹುಲಿಕೋಟ್, ಹುಲಿಕಲ್ ಘಾಟ್, ಹಾಸನ, ಸಕಲೇಶ್ಪುರ ಮತ್ತು ಮಂಗಳೂರು ಸೇರಿಸಲಾಗಿದೆ. ಇದು ಸರಿಯಾದ ಉತ್ತರ ಸಿ. ವಿಚ್ ರಿವರ್ ಈಸ್ ಫೇಮಸ್ಲಿ ಕಾಲ್ಡ್ ಇನ್ ದ ನಯಗ್ರಾ ಆಫ್ ಕರ್ನಾಟಕ? ಆಬ್ವಿಯಸ್ಲಿ ಗೋಕಾಕ್ ಫಾಲ್ಸ್. ಸರಿಯಾದ ಉತ್ತರ ಬಿ. ಟ್ರೆಟ್ರಿ ಆಫ್ ಶ್ರೀರಂಗಪಟ್ಟಣ ಸಂಧಿ ಒಪ್ಪಂದವನ್ನು ಯಾವ ಯುದ್ಧದ ನಂತರ ನಡೆಯಲಾಯಿತು? 76ನೇ ಪ್ರಶ್ನೆ, ಯಾವ ಯುದ್ಧದ ನಂತರ ನಡೆಯಲಾಯಿತು? ಥರ್ಡ್ ಅನ್ಲಾಕ್ ಮೈಸೂರು ವಾರ್ ಅಂತ ನಡೆಯಿತು. ಸರಿಯಾದ ಉತ್ತರ ಸಿ.
ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಮ್ಯಾನ್ ಮೇಡ್ ಕಾಸ್ ಆಫ್ ದಿ ಅಕಾರೆನ್ಸ್ ಆಫ್ ದಿ ಫ್ಲಡ್ಸ್ ಅಂತ ಕೇಳಿದ್ದಾರೆ. 77 ಪ್ರಶ್ನೆ. ಇದು ಸರಿಯಾದ ಉತ್ತರ ಬಿ, ಎನ್ಕ್ರೋಚ್ಮೆಂಟ್ ಆಫ್ ರಿವರ್ ಬೆಡ್. ಸರಿಯಾದ ಉತ್ತರ ಬಿ. 72ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಟರ್ಮ್ ಗಿವ್ಸ್ ಎನ್ ಐಡಿಯಾ ಅಬೌಟ್ ದಿ ಎಕ್ಸ್ಟೆಂಟ್ ಆಫ್ ಕನ್ಸಂಪ್ಷನ್ಸ್ ಆಫ್ ದಿ ರಿಸೋರ್ಸಸ್ ಆ್ಯಂಡ್ ವೇಸ್ಟ್ ಜನರೇಷನ್ ಬೈ ದಿ ಕಂಟ್ರಿ ಆರ್ ಬೈ ದ ಇಂಡಿವಿಜುವಲ್ ಇನ್ ದ ಕಂಟ್ರಿ ಅಂತ ಕೇಳಿದ್ದಾರೆ. ಈ ಸಿಂಪಲ್ ಪ್ರಶ್ನೆ. ಒಂದು ದೇಶದ ಅಥವಾ ಒಬ್ಬ ವ್ಯಕ್ತಿಯ ಸಂಪನ್ಮೂಲಗಳ ಬಳಕೆ ಮತ್ತು ತ್ಯಾಜ್ಯ ಉತ್ಪಾದನೆಯ ವ್ಯಾಪ್ತಿಯ ಬಗ್ಗೆ ಕಲ್ಪನೆಯನ್ನು ಈ ಕೆಳಗಿನ ಯಾವುದು ಕೊಡುತ್ತದೆ ಅಂತ ಕೇಳಿದ್ದಾನೆ. ಈ ಪ್ರಶ್ನೆಗೆ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಸಲ್ಲಿ ನಿಮಗೆ ಉತ್ತರ ಮಾಡುತ್ತೇನೆ. ಆಲ್ರೆಡಿ ನಾವು ನಮ್ಮ ಇನ್ಸ್ಟಾಗ್ರಾಮ್ ಪೇಜಸಲ್ಲಿ ಈ ಪ್ರಶ್ನೆಗಳ ಇಂಥ ಪ್ರಶ್ನೆಗಳಿಗೆ, ಇಂಥ ಕಾಂಪ್ಲಿಕೇಟೆಡ್ ಪ್ರಶ್ನೆಗಳಿಗೆ ಇನ್ಸ್ಟಾಗ್ರಾಮ್ ಪೇಜಸಲ್ಲಿ ಕಾಂಪಿಟೇಟಿವ್ ಕರ್ನಾಟಕ ಅಂತ ಟೈಪ್ ಮಾಡಿ, ಜ್ಞಾನವಾಹಿನಿ ಅಂತ ಬರುತ್ತೆ, ಕಾಂಪಿಟೇಟಿವ್ ಕರ್ನಾಟಕ ಅಂತ ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಸರ್ಚ್ ಮಾಡಿ ಕಾಂಪಿಟೇಟಿವ್ ಕರ್ನಾಟಕ. ಮತ್ತೆ ಹೇಳ್ತಾ ಇದ್ದೀನಿ, ಕಾಂಪಿಟೇಟಿವ್ ಕರ್ನಾಟಕ ಅಂತ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೇಜ್ ಸಿಗುತ್ತೆ. ಕರ್ನಾಟಕ ಲೋಗೋ ಇದೆ, ಅದನ್ನು ಅದ್ರ ಮೇಲುಗಡೆ ಬರದೇ ಇದೆ, ಆ ಲೋಗೋಕ್ಕೆ ಕ್ಲಿಕ್ ಮಾಡಿ ಜ್ಞಾನವಾಹಿನಿ ಅಂತ ಇರುತ್ತೆ, ಅದು ಪೇಜ್ನ ಫಾಲೋ ಮಾಡಿ. ಇಂಥ ಕಾಂಪ್ಲಿಕೇಟೆಡ್ ಪ್ರಶ್ನೆಗಳನ್ನು ನಾವಲ್ಲಿ ನಿಮಗೆ ಸುಲಭವಾಗಿ ಉತ್ತರಿಸಿದ್ದೀವಿ. 79ನೇ ಪ್ರಶ್ನೆಗೆ ಹೋಗೋಣ. ಡಿಫ್ರೆಂಟ್ ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್ ಆರ್ ಗಿವನ್ ಬಿಲೋ ವಿಚ್ ಒನ್ ಈಸ್ ದಿ ಕರೆಕ್ಟ್ ಆರ್ಡರ್ ಅಂತ ಕೇಳಿದ್ದಾರೆ. ಫ್ರಮ್ ದಿ ಅರ್ತಿಂದ ಕೆಳಗಿನ ಅಟ್ಮಾಸ್ಫಿಯರ್ ಪದಗಳನ್ನು ಕೊಟ್ಟಿದೆ. ಇದರಲ್ಲಿ ಭೂಮಿಯಿಂದ ಆರಂಭಿಸಿದರೆ ಸರಿಯಾದ ಕ್ರಮ ಯಾವುದು? ಭೂಮಿಯಿಂದ ಆರಂಭಿಸಿ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ಡೆಡ್ ಈಸಿ ಪ್ರಶ್ನೆ ಇದು. ನೀವು ಒಂದ್ಸತಿ ಇದ್ರದ್ದು ನೋಡಿದರೆ, ಒಂದು ಮ್ಯಾಪ್ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಅಟ್ಮಾಸ್ಫಿಯರಿಂದ ಸ್ಟ್ರಾಟೋಸ್ಫಿಯರ್ ಇರುತ್ತೆ, ಸ್ಟ್ರಾಟೋಸ್ಫಿಯರಿಂದ ಮೆಸೋಸ್ಫಿಯರ್, ಮೆಸೋಸ್ಫಿಯರ್ ಥರ್ಮೋಸ್ಫಿಯರ್, ಆಮೇಲೆ ಎಕ್ಸ್ಪೋಜರ್. ಇದು ಸರಿಯಾದ ಉತ್ತರ. ಸರಿಯಾದ ಉತ್ತರ 79ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ. ಇವಾಗ ನೆಕ್ಸ್ಟು 80ನೇ ಪ್ರಶ್ನೆ ಹೋಗೋಣ. ದ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಆಫ್ ಕರ್ನಾಟಕ NH13. ಸರಿಯಾದ ಉತ್ತರ ಇದು ಸಿ. 81ನೇ ಪ್ರಶ್ನೆ. ಇಫ್ ದ ಗ್ರೀನ್ ರೆವಲ್ಯೂಷನ್ ರೆಫರ್ಸ್ ಟು ದ ಫುಡ್ ಗ್ರೈನ್ಸ್, ವಾಟ್ ಪ್ರಾಡಕ್ಟ್ಸ್ ಡಸ್ ಬ್ಲ್ಯಾಕ್ ರೆವಲ್ಯೂಷನ್ಸ್ ರೆಫರ್ಸ್ ಟು ಅಂತ ಕೇಳಿದ್ದಾರೆ. ಆಬ್ವಿಯಸ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸು. ಇಲ್ಲಿ ನೋಡಿ, ಇಲ್ಲಿ ಯಾವ್ಯಾವ ಬರುತ್ತೆ? ಬ್ಲ್ಯಾಕ್ ರೆವಲ್ಯೂಷನ್ ಅಂತ ಬರುತ್ತೆ, ಬ್ಲೂ ರೆವಲ್ಯೂಷನ್ ಅಂತ ಬರುತ್ತೆ, ಆಮೇಲೆ ಬ್ರೌನ್ ರೆವಲ್ಯೂಷನ್ ಅಂತ ಬರುತ್ತೆ, ಬ್ಲೂ ರೆವಲ್ಯೂಷನ್, ಬ್ರೌನ್ ರೆವಲ್ಯೂಷನ್ ಅಂತ ಬರುತ್ತೆ ಅಲ್ವಾ. ಬ್ಲೂ ರೆವಲ್ಯೂಷನ್ಸ್ ಬಂದ್ಬಿಟ್ಟು ಫಿಶ್ ಪ್ರೊಡಕ್ಷನ್ಸ್ ಬಗ್ಗೆ, ಆಮೇಲೆ ಬ್ರೌನ್ ರೆವಲ್ಯೂಷನ್ಸ್ ಬಂದು ಲೆದರ್ಗೆ ಸಂಬಂಧಪಟ್ಟಿರುತ್ತದೆ. ಇದು 81ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಸು. ಗ್ರೀನ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಪಡುತ್ತೆ? ದಯವಿಟ್ಟು ಕನ್ಫ್ಯೂಸ್ ಆಗಬಾರ್ದು. ಗ್ರೀನ್ ರೆವಲ್ಯೂಷನ್ ಬಂದ್ಬಿಟ್ಟು ಪೆಟ್ರೋಲಿಯಂ ಉತ್ಪಾದನೆಗೆ ಸಂಬಂಧಪಡುತ್ತೆ. ಮತ್ತು ನೀವು ಗ್ರೀನ್ ಅಂದರೆ ಹಸಿರು ಅಂದರೆ ರಸಗೊಬ್ಬರಗಳು, ಸೆಣಬು ಮತ್ತು ಇವೆಲ್ಲ ಅಂತ ತಿಳ್ಕೊಬಾರ್ದು ದಯವಿಟ್ಟು. ಗ್ರೀನ್ ರೆವಲ್ಯೂಷನ್ ಅಂದರೆ ಇದು ಪೆಟ್ರೋಲಿಯಂ ಉತ್ಪಾದನೆಗೆ ಸಂಬಂಧಪಡುತ್ತದೆ. ಇಲ್ಲಿ ರೆವಲ್ಯೂಷನ್ಸ್, ಟೈಪ್ಸ್ ಆಫ್ ರೆವಲ್ಯೂಷನ್ಸ್ ಹೇಳ್ತೀನಿ ನೋಡಿ. ಇಲ್ಲಿ ನಿಮಗೆ ಹೇಳ್ತೀನಿ ನೋಡಿ, ಟೈಪ್ಸ್ ಆಫ್ ರೆವಲ್ಯೂಷನ್ಸು. ಬ್ಲೂ ರೆವಲ್ಯೂಷನ್ಸ್ ಅಂತ ಇದೆ, ಬ್ಲೂ ರೆವಲ್ಯೂಷನ್ಸ್. ಆಮೇಲೆ ಬ್ರೌನ್ ರೆವಲ್ಯೂಷನ್ಸು, ಅಲ್ವಾ. ಬ್ಲೂ ರೆವಲ್ಯೂಷನ್ಸ್ ಅಂದರೆ ಇದು ಫಿಶ್ಗೆ ಸಂಬಂಧಪಟ್ಟಿದ್ದು, ಫಿಶ್ ಪ್ರೊಡಕ್ಷನ್ಗೆ ಸಂಬಂಧಪಡುತ್ತೆ. ಬ್ಲೂ ರೆವಲ್ಯೂಷನ್ಸ್ ಇದು ಫಿಶ್ ಪ್ರೊಡಕ್ಷನ್ಸ್. ಆಮೇಲೆ ಬ್ರೌನ್ ರೆವಲ್ಯೂಷನ್ ಸಂಬಂಧಪಡೋದಂದರೆ ಲೆದರ್ ಪ್ರೊಡಕ್ಷನ್ಗೆ ಸಂಬಂಧಪಡುತ್ತೆ. ಇವಾಗ ನಮಗೇನು ಕೇಳಿದ್ದಾನೆ ಇಲ್ಲಿ? ಗ್ರೀನ್ ರೆವಲ್ಯೂಷನ್ಸ್ ಕೇಳಿದ್ದಾನೆ ಅಲ್ವಾ. ಗ್ರೀನ್ ರೆವಲ್ಯೂಷನ್ಗೆ ಯಾವ್ದು ಸಂಬಂಧಪಡುತ್ತೆ ಅಂದರೆ ಇದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬಗ್ಗೆ ಸಂಬಂಧಪಡುತ್ತೆ. ಸರಿಯಾದ ಉತ್ತರ ಬಿ ಆಗುತ್ತೆ. 82ನೇ ಪ್ರಶ್ನೆ ನೋಡೋಣ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಮೆಟಾಫರಿಸಮ್ ಈಸ್ ಪಾಸಿಬಲ್ ಅಂತ ಕೇಳಿದ್ದಾನೆ. ಸೊ ಸರಿಯಾದ ಉತ್ತರ ಗ್ರಾಫೈಟ್ ಟು ಡೈಮಂಡ್. ಸರಿಯಾದ ಉತ್ತರ ಡಿ. 83ನೇ ಪ್ರಶ್ನೆಗೆ ಹೋಗೋಣ. ಪಾಕ್ ಸ್ಟ್ರೀಟ್ ಯಾವ 2 ದೇಶಗಳ ಪ್ರತ್ಯೇಕಿಸುತ್ತದೆ? ಸಪ್ರೇಟ್ಸ್ ದಿ ಪಾಕ್ ಸ್ಟ್ರೀಟ್ ಸಪ್ರೇಟ್ಸ್ ವಿಚ್ 2 ಕಂಟ್ರೀಸ್ ಅಂತ ಕೇಳಿದ್ದಾರೆ. ಡೆಡ್ ಈಸಿ ಪ್ರಶ್ನೆ, ಡೈರೆಕ್ಟ್ ಪ್ರಶ್ನೆ ಕೂಡ ಹೌದು. ಇಂಡಿಯಾ ಶ್ರೀಲಂಕನ್ನ ಸಪ್ರೇಟ್ ಮಾಡುತ್ತಿದ್ದು ಪಲ್ಕಾ ಅಥವಾ ಪಾಕ್ ಅಂತ ಕರೀತಾರೆ. ನೀವು ಪಾಕ್ ಅಂದರೆ ಮತ್ತೆ ದಯವಿಟ್ಟು ಕನ್ಫ್ಯೂಸ್ ಆಗಬಾರ್ದು. ಸೊ ಅದರಿಂದ ಸರಿಯಾದ ಉತ್ತರ ಇಂಡಿಯಾ ಮತ್ತು ಶ್ರೀಲಂಕಾ. ಇದು ಸರಿಯಾದ ಉತ್ತರ ಬಿ. 83ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾ. 84ನೇ ಪ್ರಶ್ನೆ. ವಿಚ್ ಒನ್ ಆಫ್ ದಿ ಗಿವನ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾನೆ. ದಯವಿಟ್ಟು ನೆನಪಿರಲಿ ಸ್ನೇಹಿತರೆ ಅಥವಾ ಗೆಳೆಯರೆ, ವಿಚ್ ಒನ್ ಆಫ್ ದಿ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾನೆ. 84ನೇ ಪ್ರಶ್ನೆ. ನೀವು ಎಲ್ಲ ಪ್ರಶ್ನೆಗಳು ಓದಿ
ನೋಡಿ ಇಲ್ಲಿ ಈ ಪ್ರಶ್ನೆಗಳಿಗೆ ಕಾಮನ್ ಸೆನ್ಸ್ ಕ್ವಶನ್ ಇದು. ನೀವು ಎಲ್ಲ ಪ್ರಶ್ನೆಗಳು ಓದಿ. ಬಂಧಿಸಿದ ವ್ಯಕ್ತಿ 24 ಗಂಟೆ ಜಾಸ್ತಿ ಪ್ರಯಾಣ ಮಾಡಿದ್ರೆ ಯಾರನ್ನ ಇದು ಮಾಡ್ತಾರಾ, ಜೈಲ್ಗೆ ಹಾಕ್ತಾರಾ? ಇಲ್ಲ, ಇದು ತಪ್ಪಾಗುತ್ತೆ. ಕೊಟ್ಟಿರೋ ಹೇಳಿಕೆ ಸರಿಯಲ್ಲ, ಇಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಹೇಳಿಕೆ ಸರಿಯಲ್ಲ. ಈ ಸರಿಯಾದ ಉತ್ತರ ಎ. ಇದು ಸರಿಯಾದ ಉತ್ತರ. ನೋಡಿ, ಪರ್ಸನ್ ಕಮಿಟೆಡ್ ಟು ಕಾಕ್ನಾಲಜಿ ಅಫೆನ್ಸ್ ಟು ಬಿ ಕ್ಯಾನ್ ಬಿ ಅರೆಸ್ಟೆಡ್ ವಿತೌಟ್ ಅರೆಸ್ಟ್ ವಾರೆಂಟ್. ಅಲ್ಲ, ಹೌದು, ಇದು ಕರೆಕ್ಟು, ಸರಿಯಾದ, ಇದು ಸರಿ ಸ್ಟೇಟ್ಮೆಂಟ್ ಇದು. ಅಸಾಧಾರಣ ಸಂದರ್ಭಗಳು ಇಲ್ಲದೇ ಇರುವಾಗ ಯಾವುದೇ ಮಹಿಳೆಯನ್ನು ಸೂರ್ಯಾಸ್ತದ ನಂತರ ಹಾಗೂ ಸೂರ್ಯೋದಯ ನಂತರ ಮೊದಲು ಬಂಧಿಸಲಾಗುವುದಿಲ್ಲ. ತಪ್ಪು, ಇದನ್ನು ಸರಿ ಉತ್ತರ. ಏನು ಕೇಳಿದ್ದಾರೆ ಪ್ರಶ್ನೆ? ಕೊಟ್ಟಿರುವ ಹೇಳಿಕೆಗಳು ಯಾವುದು ಸರಿಯಲ್ಲ, ಇದನ್ನು ಸರಿಯಲ್ಲ, ಅದು ಸರಿಯಲ್ಲ. ಸೊ ಸರಿಯಾದ ಉತ್ತರ ದ ಪಬ್ಲಿಕ್ ಕೆನಾಟ್ ಅರೆಸ್ಟ್ ಎ ಪರ್ಸನ್ ಹೂ ಈಸ್ ಕಮಿಟಿಂಗ್. ಇಲ್ಲೇ ಇದು ಜೆಡ್ ಈಸಿ ಪ್ರಶ್ನೆ ಇದು. ಇಟ್ಸ್ ನಾಟ್ ಡಿಟೈನ್ಡ್ ಮೋರ್ ದೆನ್ 24 hours ಎಕ್ಸ್ಕ್ಲೂಡಿಂಗ್ ಜರ್ನಿ ಟೈಮ್. ಈ ಪ್ರಶ್ನೆಗೆ ನಾನು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಉತ್ತರ ಕೊಡುತ್ತೇನೆ, ದಯವಿಟ್ಟು ನಮಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. 85ನೇ ಪ್ರಶ್ನೆ. ಚಂಡಮಾರುತವನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗುತ್ತದೆ. ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗಿಲ್ಲ ಅಂತ ಕೇಳಿದ್ದಾರೆ. ಸಿ ಸರಿಯಾದ ಉತ್ತರ. ಆಸ್ಟ್ರೇಲಿಯಾ ವೆಲ್ಫುಲ್ ಸರಿಯಾದ ಉತ್ತರ ಇದು. 86ನೇ ಪ್ರಶ್ನೆ. ಹಂಪಿ ಈಸ್ ಲೊಕೇಟೆಡ್ ಆನ್ ದ ಬ್ಯಾಂಕ್ ಆಫ್ ವಿಚ್ ರಿವರ್? ಆಬ್ವಿಯಸ್ಲಿ ಸರಿಯಾದ ಉತ್ತರ ಗೋದಾವರಿ. ಅಲ್ಲ, ಸಾರಿ, ಒಂದು ನಿಮಿಷ. 86ನೇ ಪ್ರಶ್ನೆದಲ್ಲಿ ಇದೀವಲ್ಲ, ತುಂಗಭದ್ರಾ ನದಿ. ಸರಿಯಾದ ಉತ್ತರ ತುಂಗಭದ್ರಾ ನದಿ. 87ನೇ ಪ್ರಶ್ನೆಗೆ ಹೋಗೋಣ. ವಿಚ್ ರಿವರ್ ಇಸ್ ಕಾಲ್ಡ್ ಆಸ್ ದಕ್ಷಿಣ ಗಂಗಾ ಅಂತ ಯಾವ ಇದು ಕರೀತಾರೆ ಅಂದರೆ ಗೋದಾವರಿ ನದಿ ಕರೀತಾರೆ. 88ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಸಿಟಿಜನ್ಶಿಪ್? ಯಾವ ಒಂದು ಸಿಟಿಜನ್ಶಿಪ್ಗೆ ಹೇಳ್ತಾರೆ? ಡೈರೆಕ್ಟ್ ಕ್ವಶನ್ಸ್ ಇದು, ದಯವಿಟ್ಟು ಗೆಳೆಯರೇ ಸರಿಯಾಗಿ ಓದಬೇಕು ನೀವು ಇದನ್ನು. 88ನೇ ಪ್ರಶ್ನೆ ಆರ್ಟಿಕಲ್ 15 ಆನ್ಸರ್ ಸರಿಯಾದ ಉತ್ತರ. ಆರ್ಟಿಕಲ್ 15ನಲ್ಲೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಡೀಲ್ಸ್ ವಿತ್ ಸಿಟಿಜನ್ಶಿಪ್ ಅಂದರೆ ಭಾರತ ಸಂವಿಧಾನ ಮತ್ತು ಆರ್ಟಿಕಲಲ್ಲಿ ಯಾವ ಭಾರತ ಸಂವಿಧಾನದ ಬಗ್ಗೆ ಆರ್ಟಿಕಲ್ 15 ಇದೆ, ಅದನ್ನು ಸರಿಯಾದ ಉತ್ತರ ಬಿ ಆಗುತ್ತೆ. 89ನೇ ಪ್ರಶ್ನೆ. ದ ಆರ್ಟಿಕಲ್ ರಿಮೂವ್ಡ್ ರೀಸೆಂಟ್ಲಿ ಫ್ರಮ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿಚ್ ಡೆಲ್ಟ್ ವಿತ್ ದಿ ಸ್ಪೆಷಲ್ ಸ್ಟೇಟಸ್ ಗಿವನ್ ಟು ದಿ ಜಮ್ಮು ಆ್ಯಂಡ್ ಕಾಶ್ಮೀರ್? ಆರ್ಟಿಕಲ್ 370. ಎಲ್ಲರಿಗೂ ಗೊತ್ತು ಆರ್ಟಿಕಲ್ 370 ತುಂಬ ಹೈಲೈಟೆಡ್ ಪ್ರಶ್ನೆ, ಈ ವರ್ಷದ ಟಾಪ್ 10 ಕರೆಂಟ್ ಅಫೇರ್ಸ್ ಪ್ರಶ್ನೆ ಇದು. 89ನೇ ಪ್ರಶ್ನೆ ಕರೆಂಟ್ ಅಫೇರ್ಸ್ ಪ್ರಶ್ನೆ, ಟಾಪ್ 10, ಟಾಪ್ 1 ಅಂತಲೇ ಹೇಳ್ಬೋದು ಕರೆಂಟ್ ಅಫೇರ್ಸ್. ಆರ್ಟಿಕಲ್ 370 ಜಮ್ಮು ಕಾಶ್ಮೀರ್ ಸಂಬಂಧಪಡುತ್ತೆ. ಇದು ಆರ್ಟಿಕಲ್ ರಿಮೂವ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿಚ್ ಡೆಲ್ಟ್ ವಿತ್ ಎ ಸ್ಪೆಷಲ್ ಸ್ಟೇಟಸ್. ಅದಕ್ಕೆ ಸ್ಪೆಷಲ್ ಸ್ಟೇಟಸ್ ಅಂತ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರು. ಸರಿಯಾದ ಉತ್ತರ 89ನೇ ಪ್ರಶ್ನೆ ಸರಿಯಾದ ಉತ್ತರ ಆರ್ಟಿಕಲ್ 370 ಬಿ ಸರಿಯಾದ ಉತ್ತರ. 89ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ. ಸೊ 90ನೇ ಪ್ರಶ್ನೆ ನೋಡೋಣ. ದ ಸ್ಟೇಟ್ ಶಾಲ್ ಪ್ರೊವೈಡೆಡ್ ಫ್ರೀ ಕಂಪಲ್ಸರಿ ಎಜುಕೇಷನ್ ಟು ಆಲ್ ಚಿಲ್ಡ್ರನ್ಸ್ ಏಜ್ ಬಿಟ್ವೀನ್. ನಮ್ಮ ರಾಜ್ಯ, ನಮ್ಮ ದೇಶದ ಉಚಿತ ಕಡ್ಡಾಯ ಶಿಕ್ಷಣ ಯಾವ ವಯಸ್ಸಿನ? ಆಬ್ವಿಯಸ್ಲಿ 6ರಿಂದ 14ನೇ ವರ್ಷ. ಸಿ ಸರಿಯಾದ ಉತ್ತರ. 91ನೇ ಪ್ರಶ್ನೆ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ಫಂಡಮೆಂಟಲ್ ಡ್ಯೂಟಿ ಮೆನ್ಷನ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್? 91 ಪ್ರಶ್ನೆ. 91ನೇ ಡೆವಲಪ್ಮೆಂಟ್ ಸ್ಪೆಸಿಫಿಕ್ ಟೆಂಪರ್. ಇದು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಅಂತ ಇದೆ. ಸರಿಯಾದ ಉತ್ತರ ಇದು. ಕೆಳಗಿನ ಯಾವ ಸಂವಿಧಾನದಲ್ಲಿ ಉಲ್ಲೇಖಿಸಿಲ್ಲ ಮೂಲಭೂತ ಕರ್ತವ್ಯ? ಅಲ್ಲ, ಇದು ಸಂವಿಧಾನ ವೈಜ್ಞಾನಿಕವಾಗಿ ಬೆಳಿಬೇಕು ಅನ್ನೋ ಮನೋಭಾವದಿಂದ ಬೆಳಿಬೇಕಂತೇನಿಲ್ಲ. ಸೊ ಸರಿಯಾದ ಉತ್ತರ ಒಂದಿಲ್ಲ ಅಂತ ಕೇಳಿದ್ದಾನೆ, ಇಸ್ ನಾಟ್ ಅಂತ ಕೇಳಿರ್ತಾನೆ. ಇಲ್ಲಿ ನೋಡಿ, ನಾಟ್ ಅಂತ ಕೇಳಿದ್ದಾನೆ, ಫಂಡಮೆಂಟಲ್ ನಾಟ್ ಅಂತ ಕೇಳಿದ್ದಾನೆ ನೋಡಿ, ಫಂಡಮೆಂಟಲ್ ಡ್ಯೂಟಿ ಅಲ್ಲ. ಸರಿಯಾದ ಉತ್ತರ ಡಿ. 92ನೇದು. ವಿಚ್ ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದಿ ಆ್ಯಂಟಿ ಡಿಫೆಕ್ಷನ್ಸ್ ಲಾ? ಶೆಡ್ಯೂಲ್ A2. ಸಾರಿ, ಫಸ್ಟ್ ಸರಿಯಾದ ಉತ್ತರ 92ನೇ ಸರಿಯಾದ ಉತ್ತರ ಶೆಡ್ಯೂಲ್ 10. ಸರಿಯಾದ ಉತ್ತರ ಶೆಡ್ಯೂಲ್ 10. 93ನೇ ಪ್ರಶ್ನೆ ನೋಡೋಣ. ದ ಹಿಸ್ಟಾರಿಕ್ 93ನೇ ಪ್ರಶ್ನೆ. ದ ಹಿಸ್ಟಾರಿಕ್ 73rd ಆ್ಯಂಡ್ 74th ಅಮೆಂಡ್ಮೆಂಟ್ ಆ್ಯಕ್ಟ್ ರಿಲೇಟೆಡ್ ಟು ಲೋಕಲ್ ಸೆಲ್ಫ್ ಗವರ್ಮೆಂಟ್ ಬಗ್ಗೆ ಇರುತ್ತೆ. ಇದು ಐತಿಹಾಸಿಕ 73 ಮತ್ತು 74ನೇ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಸ್ಥಳೀಯ ಸ್ವಸರ್ಕಾರಕ್ಕೆ ಸಂಬಂಧಿಸಿದೆ. ಸರಿಯಾದ ಉತ್ತರ ಎ. 94ನೇ ಪ್ರಶ್ನೆ. ಅಗತ್ಯವಾದ ಕನಿಷ್ಠ ವಯಸ್ಸನ್ನು ಸಂಬಂಧಿಸಿದರೆ ಇವುಗಳಲ್ಲಿ ಯಾವುದು ಸರಿಯಲ್ಲ? ಅಲ್ವಾ, ವೈಸ್ ಪ್ರೆಸಿಡೆಂಟ್, ಭಾರತದ ಉಪರಾಷ್ಟ್ರಪತಿ. ಇದು ಸರಿಯಲ್ಲ. ಇದು 30 ವರ್ಷ ಅಲ್ಲ, ಅದು ಹಾಗೆ ಅಂತಲ್ಲ, ಸರಿಯಲ್ಲ. ಓಕೆನಾ. 95ನೇ ಪ್ರಶ್ನೆಗೆ ಹೋಗೋಣ. ವೆನ್ ದ ಎಕ್ಸಿಕ್ಯೂಟಿವ್ ಆರ್ ಎನಿ ಅದರ್ ಸಬ್ ಆರ್ಡಿನೇಟ್ ಇನ್ಸ್ಟಿಟ್ಯೂಟ್ ಫೇಲ್ ಟು ಪರ್ಫಾರ್ಮ್ ದಿ ಸರ್ಟನ್ ಡ್ಯೂಟೀಸ್ ಆರ್ ವರ್ಕ್ಸ್, ದ ಸುಪ್ರೀಂ ಕೋರ್ಟ್ ಆಫ್ ದಿ ಹೈಕೋರ್ಟ್ ಆರ್ಡರ್ ದೆಮ್ ಟು ದಿ ಪರ್ಫಾರ್ಮ್ ದೀಸ್ ವರ್ಕ್ಸ್ ಆ್ಯಂಡ್ ದಿಸ್ ಆರ್ಡರ್ ಈಸ್ ನೋನ್ ಆ್ಯಸ್. 95th one.
ಈ ಪ್ರಶ್ನೆಗಳು ಇಂಥ ಕಠಿಣವಾದ ಹೇಳಿಲ್ವಾ, ಇದು ಕಠಿಣವಾದ ಪ್ರಶ್ನೆ. ಇಂಥ ಪ್ರಶ್ನೆಗಳು ಅಥವಾ ಕನ್ಫ್ಯೂಸ್ ಆಗೋ ಪ್ರಶ್ನೆಗಳು ಇವೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಆನ್ಸರ್ ಮಾಡಿದ್ದೀನಿ. ದಯವಿಟ್ಟು ನನ್ನ ಪೇಜನ್ನ ಫಾಲೋ ಮಾಡಿ, ಅಲ್ಲಿ ನಿಮಗೆ ಇದರ ಆನ್ಸರ್ ಸಿಗುತ್ತದೆ. ಅಷ್ಟೇ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕು. ಇನ್ಸ್ಟಾಗ್ರಾಮ್ ಓಕೆನಾ, 90 ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಈ ಪ್ರಶ್ನೆ 95ನೇ ಪ್ರಶ್ನೆ ಬೇಕಾದರೆ ನನ್ನ ಇನ್ಸ್ಟಾ ಪೇಜಲ್ಲಿ ನೀವು ಫಾಲೋ ಮಾಡಬೇಕು, ಅಲ್ಲಿ ಸಿಗುತ್ತೆ. 96ನೇ ಪ್ರಶ್ನೆಗೆ ಹೋಗೋಣ. ದ ಪಾಪ್ಯುಲರ್ ಪ್ರಸಿದ್ಧ ಬೋಧನೆ ಡಾಕ್ಟರ್ ಬೇಸಿಕ್ ಆಫ್ ಕಾನ್ಸ್ಟಿಟ್ಯೂಷನ್ ಭಾರತ ಸುಪ್ರೀಂ ಕೋರ್ಟ್ ಡ್ಯಾಶ್ನಲ್ಲಿ ಕೇಸ್ನಲ್ಲಿ ತರಿಸಲಾಯಿತು. ಯಾರ ಕೇಸ್ನಲ್ಲಿ ತರಿಸಲಾಯಿತು ಅಲ್ವಾ? ಇದು ಕೂಡ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತು ಅಲ್ಲಿನ ನಿಮ್ಗೆ ಇದರ ಆನ್ಸರ್ ಸಿಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕು ಅಷ್ಟೇ. 97ನೇ ಪ್ರಶ್ನೆ. 97ನೇ ಪ್ರಶ್ನೆ. ಬಾಂಡ್ ಇಶ್ಯೂಡ್ ಔಟ್ಸೈಡ್ ದಿ ಬಾಂಡ್ ಇಶ್ಯೂಡ್ ಔಟ್ಸೈಡ್ ಬಟ್ ಡಿಮಾನಿಟೇಟೆಡ್ ಇನ್ ಇಂಡಿಯಾ ರುಪೀಸ್ ಆರ್ ಕಾಲ್ಡ್ ಆಸ್ ಏನಂತ ಕರೀತಾರೆ? ಭಾರತದ ಹೊರಗೆ ವಿಸ್ತರಿಸಲಾದ ಆದರೆ ಭಾರತೀಯರ ರೂಪಾಯಿಗಳನ್ನು ನಿಗದಿಪಡಿಸುವ ಬಾಂಡ್ಗಳನ್ನು ಡ್ಯಾಶ್ ಎಂದು ಕರೀತಾರೆ ಅಂತ ಕೇಳಿದ್ದಾರೆ. 97ನೇ ಪ್ರಶ್ನೆ. ಸೊ ಮಸಾಲಾ ಬಾಂಡ್ಸ್ ಅಂತ ಕರೀತಾರೆ. ಓಕೆ, ಮಸಲ್ ಬಾಂಡ್ಸ್ ಅಂತ ಕರೀತಾರೆ. ಸರಿಯಾದ ಉತ್ತರ ಸಿ. ಡೈರೆಕ್ಟ್ ಕ್ವಶನ್ಸ್ ಇದು. 92ನೇ ಪ್ರಶ್ನೆ. ಭಾರತದ ಸಂವಿಧಾನ ಯಾವ ಆರ್ಟಿಕಲ್ ಅಸ್ಪೃಶ್ಯತೆಯನ್ನು ನಿರ್ಮೂಲನೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಅಲ್ವಾ? 98ನೇ ಪ್ರಶ್ನೆ ಹೀಗಿದೆ. ರಿಸರ್ವ್ ಆಫ್ ಒಂದು ನಿಮಿಷ ಸ್ನೇಹಿತರೆ. 98ನೇ ಪ್ರಶ್ನೆ ಆರ್ಟಿಕಲ್ 17. ಸರಿಯಾದ ಉತ್ತರ ಸಿ. ಸೊ ಏನಿದೆ, ವಿಚ್ ಆರ್ಟಿಕಲ್ ಇಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದಿ ಅಬಾಲಿಷನ್ಸ್ ಆಫ್ ಅನ್ಟಚಬಿಲಿಟಿ, ಅಂದರೆ ಅಸ್ಪೃಶ್ಯತೆಯ ನಿರ್ಮೂಲನೆಗೆ ಸಂಬಂಧಪಟ್ಟಿದೆ ಆರ್ಟಿಕಲ್ ಯಾವುದಂದರೆ ಆರ್ಟಿಕಲ್ 17. ಸರಿಯಾದ ಉತ್ತರ ಸಿ. 99ನೇ ಪ್ರಶ್ನೆಗೆ ಹೋಗೋಣ. ಸರ್ಕಾರಿಯ ಕಮಿಷನ್ ಡ್ಯಾಶ್ಗೆ ಸಂಬಂಧಿಸಿದೆ. ಸರ್ಕಾರಿಯ ಕಮಿಷನ್ ಡ್ಯಾಶ್ಗೆ ಸಂಬಂಧಿಸಿದೆ. ಸರ್ಕಾರಿ ಕಮಿಷನ್ಸ್ ಈಸ್ ರಿಲೇಟೆಡ್ ಟು ವಾಟ್? ರಿವ್ಯೂ ಆಫ್ ಕಾನ್ಸ್ಟಿಟ್ಯೂಷನ್. ಸರಿಯಾದ ಉತ್ತರ ಸಂವಿಧಾನ ವಿಮರ್ಶನೆಗೆ ಸಂಬಂಧಿಸಿದೆ. 99ನೇ ಪ್ರಶ್ನೆ ಉತ್ತರ ಡಿ. 100ನೇ ಪ್ರಶ್ನೆ. ಡಿಮ್ಯಾಟ್ ಅಕೌಂಟ್ ಅಂದರೇನು? ಡಿಮ್ಯಾಟ್ ಅಕೌಂಟ್ ಅಂದ್ರೇನು? ಈಗಂತೂ ಶೇರ್ ಮಾರ್ಕೆಟ್ ಅಂತ ಎಲ್ಲರೂ ಇದು ಆಗ್ತಾ ಇದ್ದಾರೆ, ಶೇರ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಸೊ ಸರಿಯಾದ ಉತ್ತರ ಡಿಮ್ಯಾಟ್ ಅಕೌಂಟ್ ಅಂದರೆ ಷೇರುಗಳ ಖರೀದಿಸಿ ಹಾಗೂ ಮಾರಾಟಕ್ಕೆ ಷೇರುದಾರರ ಖಾತೆಯನ್ನು ತೆರೆಯಬಹುದು. ಸರಿಯಾದ ಉತ್ತರ ಎ. ಡಿಮ್ಯಾಟ್ ಅಕೌಂಟ್ ಅಂದರೆ ಶೇರ್ ಹೋಲ್ಡರ್ಸ್ ಹ್ಯಾವ್ ಟು ಓಪನ್ ದಿಸ್ ಅಕೌಂಟ್ ಟು ಬೈ ಎ ಸೆಲ್ ಶೇರ್ಸ್. ಸರಿಯಾದ ಉತ್ತರ ಎ. ಸೊ ಇವತ್ತಿನ ಇದು ಪ್ರಶ್ನೆ. ಈಗ ಇವಾಗ ನಾವು ಈ ವರ್ಷದ ಅಂದರೆ ಸಿವಿಲ್ PC ಸೆಪ್ಟೆಂಬರ್ 2020 ಮೊನ್ನೆ ನಡೆದ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪೇಪರ್ನ ನಾವು ಇವತ್ತು ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೇವೆ. ನಿಮ್ಗೇನೇ ಡೌಟ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಮಾಡಿ. ಯಾವ ಪ್ರಶ್ನೆಗೆ ಉತ್ತರ ನಿಮಗೆ ಬೇಕು ಆದರೂ ಕಮೆಂಟ್ ಮಾಡಿ. ಮತ್ತು ನಮ್ಮ ಪೇಜ್ ಇನ್ಸ್ಟಾಗ್ರಾಮಲ್ಲಿದೆ, ಅಲ್ಲಿನೂ ಫಾಲೋ ಮಾಡ್ಬೋದು ನೀವು. ಅಲ್ಲಿ ಫಾಲೋ ಮಾಡಿ. ತುಂಬ ಪ್ರಶ್ನೆಗಳು ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಕರೆಂಟ್ ಅಫೇರ್ಸ್ ಪೇಜು ಎಲ್ಲ ದಯವಿಟ್ಟು ಅಲ್ಲಿ ಜಸ್ಟ್ ನಮ್ಮ ಫಾಲೋ ಮಾಡಿ. ನಮ್ಮ ಕರೆಂಟ್ ಅಫೇರ್ಸ್ ಪೇಜ್ ಹಾಕಿದ್ದೀವಿ. ಡೈಲಿ ಪೋಸ್ಟು, ಗೌರ್ಮೆಂಟ್ ಜಾಬ್ ಸಂಬಂಧಪಟ್ಟಿದ್ದ ಪೋಸ್ಟ್ಗಳೆಲ್ಲ ಹಾಕಿದ್ದೀವಿ. ನಮ್ಗೆ ಅಲ್ಲಿ ಫಾಲೋ ಮಾಡಿ. ನಿಮಗೆಲ್ಲ ರೀತಿಯ ಉಪಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿ ಎಲ್ಲ ಹಾಕಿದ್ದೀವಿ. ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಏನೇನು ಬೇಕೋ ಎಲ್ಲ ಸೌಲಭ್ಯಗಳು ಅಲ್ಲಿ ಕೊಟ್ಟಿದ್ದೀವಿ. ನಿಮ್ಮ ಗೆಳೆಯರಿಗೂ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕಾಂಪಿಟೇಟಿವ್ ಕರ್ನಾಟಕ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ನಮ್ಮದು ಲೋಗೋ ಬರುತ್ತೆ. ಲೋಗೋನ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಅಲ್ಲಿ ಆಗುತ್ತೆ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಕಾಂಪಿಟೇಟಿವ್ ಕರ್ನಾಟಕ ಅಂತ ಸರ್ಚ್ ಮಾಡಿ, ಜ್ಞಾನವಾಹಿನಿ ಅಂತ ಬರುತ್ತೆ, ಕಾಂಪಿಟೇಟಿವ್ ಕರ್ನಾಟಕ ಅಂತ ಬರುತ್ತೆ, ನಮ್ಮ ಲೋಗೋ ಬರುತ್ತೆ. ಫಾಲೋ ಕೊಡಿ, ನಾವು ಎಕ್ಸೆಪ್ಟ್ ಮಾಡ್ತೀವಿ ರಿಕ್ವೆಸ್ಟ್. ನೀವು ನಮ್ಮ ಕಂಟೆಂಟ್ನ ನೀವು ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ಸ್ ಬರೀಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ಗೆಳೆಯರೆ. ಮತ್ತು ನೆಕ್ಸ್ಟ್ ಎಕ್ಸಾಮಲ್ಲಿ ಸಿಗೋಣ. ನೆಕ್ಸ್ಟ್ ಎಕ್ಸಾಮ್ಸ್ ಯಾವ್ದು ಬಿಡ್ತಾನೆ ಅದ್ರ ಬಗ್ಗೆ ಮತ್ತೆ ಎಕ್ಸಾಮ್ ಪೇಪರ್ನ ಬಿಡಿಸೋಣ. ಪ್ರಶ್ನೆ ಪತ್ರಿಕೆಗಳನ್ನ ಅಲ್ಲಿ ಸಾಲ್ವ್ ಮಾಡೋಣ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.